आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यं। व्यासाय प्रतिमेतिहासरचनोल्लासाय दुर्वादिनां त्रासाय सकराय सत्सुकृतविश्वासाय दोषद्विषे भासाय मुरनम्यतोय सदृशायासाय मासे विने दासाय भयदाय मद्वगुरुर्द्वासाय तुभ्यं नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्रीमतो राघवेन्द्रस्य नमामि पदपङ्कजे कामिताशेषकल्याण कलनाकल्पपादपौ। श्रीगुरुभ्यो नमः। ಕಲಿಯುಗದಲ್ಲಿ ಇತರ ಯುಗಗಳಿಗಿಂತ ಬೇಗ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾದ್ದರಿಂದ ಬೇರೆ ಯುಗದಲ್ಲಿ ಹುಟ್ಟುವ ಜನ ಎಲ್ಲ ಕಲಿಯುಗದಲ್ಲಿ ಹುಟ್ಟಬೇಕು ಅಂತಾರೆ. ಕಲ್ಪಾಯುಷಾಂ ಸ್ಥಾನಜಯಾತ್ ಪುನರ್ಭವಾತ್ ಕ್ಷಣಾಯುಷಾಂ ಭಾರತ ಭೂಜಯೋವರಹ ಅಂತ ಒಂದು ಕಲ್ಪ ಆಯುಷ್ಯ ಇರುವ ಇತರ ಜನ್ಮಗಳಿಗಿಂತ ಕಲಿಯುಗದಲ್ಲಿ ಭಾರತ ಭೂಮಿಯಲ್ಲಿ ಮಾನವರಾಗಿ ಹುಟ್ಟಬೇಕು ಅಂತ ಅನೇಕ ದೇವತೆಗಳು ಕೂಡ ಅಪೇಕ್ಷೆ ಪಡ್ತಾರೆ. ಇದು ಭಾರತ ಭೂಮಿಯ ಒಂದು ವೈಶಿಷ್ಟ್ಯ. ಯಾಕೆಂದರೆ ಬೇರೆ ಯುಗಗಳಲ್ಲಿ ಸಾವಿರಾರು ವರ್ಷಗಳಲ್ಲಿ ಆಗುವ ಸಾಧನೆಯನ್ನು ಕಲಿಯುಗದಲ್ಲಿ ಬೇಗ ಸಾಧನೆ ಆಗಿಬಿಡುತ್ತಂತೆ. ಹಾಗಾಗಿ ಕ್ಷಣೇನ ಮರ್ತ್ಯೇನ ಕೃತಂ ಮನಸ್ವಿನಃ ಸನ್ಯಸ್ಯ ಸಂಯಾಂತ್ಯಭಯಂ ಪದಂ ಹರೇಹೇ ಅಂತ ನಮ್ಮ ಭಯವನ್ನು ಪರಿಹಾರ ಮಾಡುವ ಭಗವಂತನ ಪಾದಗಳಲ್ಲಿ ಜಾಗವನ್ನು ನಮಗೆ ಈ ಕಲಿಯುಗದ ಒಂದು ಶ್ರೇಷ್ಠವಾದ ಸಾಧನೆಯಿಂದ ನಮಗೆ ದೊರೆಯುತ್ತೆ. ಹಾಗಾಗಿ ಅನೇಕರು ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಈ ದ್ವಾಪರ ಯುಗದಲ್ಲಿ ಕೃಷ್ಣಾವತಾರಕ್ಕೆ ಬಂದು ಆ ಪರಮಾತ್ಮನ ಸೇವೆಯನ್ನು ಮಾಡಿದ ಕಥೆಯನ್ನು ಭಾರತ ನಮಗೆ ಅದು ಅನುಕೂಲ ಮಾಡಿಕೊಟ್ಟಿದೆ. ಕಲಿಯುಗದಲ್ಲಿ ಶ್ರವಣಕ್ಕೆ ಹೆಚ್ಚಿನ ಬಲವನ್ನು ಕೊಟ್ಟಿದ್ದಾರೆ. ಪರಮಾತ್ಮನ ಕಥಾಶ್ರವಣದಿಂದ ನಮಗಾಗುವಷ್ಟು ಲಾಭ ಬೇರೆ ಯಾವುದರಿಂದಲೂ ಆಗೋದಿಲ್ಲ. ದಾನ ಮಾಡಿದರೆ ಗರ್ವ ಬರುತ್ತೆ, ವಿದ್ಯಾ ಓದಿದರೆ ಅಹಂಕಾರ ಬರುತ್ತೆ, ರೂಪ ಇದ್ದರೆ ಮದ ಬರುತ್ತೆ. ಹೀಗೆ ಮತ್ತೆ ರೂಪ, ವಿದ್ಯೆ, ಜನ್ಮ, ಉತ್ತಮ ಕುಲದಲ್ಲಿ ಜನ್ಮ ಆಗಿಬಿಟ್ರೆ ಅದರಿಂದಲೂ ಅಹಂಕಾರ ಬರುತ್ತೆ. ಆದರೆ ಇದನ್ನೆಲ್ಲ ಭಗವಂತ ಯಾಕೆ ಕೊಡ್ತಾನೆ ಅಂದರೆ ನಮಗೆ ಗೊತ್ತಿಲ್ಲ. ನಾವು ಅನೇಕ ಕೆಲಸ ಮಾಡ್ತೇವೆ, ದಾನವನ್ನು ಮಾಡ್ತೇವೆ. ಯಾಕೆ ಮಾಡ್ತೀವಿ? ಅಲ್ಲ, ಪುಣ್ಯಕ್ಕಾಗಿ ಅಲ್ಲ. ದಾನದ ಉದ್ದೇಶ ಪುಣ್ಯಕ್ಕಾಗಲ್ಲ, ಹೆಸರಾಕ್ಸ್ಕೊಳ್ಳಿಕ್ಕೆ ಅಂತ ಕೆಲವರು ಅಂತಾರೆ. ಪಬ್ಲಿಸಿಟಿ. ಪೂಜ್ಯಾಯ ರಾಘವೇಂದ್ರಾಯ ಸಣ್ಣ ಫಾಂಟು, ಗುಂಡೂರಾವ್ ದೇಶಪಾಂಡೆ ಅಂತ ದೊಡ್ಡ ದೊಡ್ಡ ಕುಂಬಳಕಾಯಿ ಗಾತ್ರ ಅಕ್ಷರ. ದಾನದ ಉದ್ದೇಶ ಅಹಂಕಾರ ಬರಲಿಕ್ಕಲ್ಲ. ದಾನ ಮಾಡುವುದು ಯಾಕೆ? ತೀರ್ಥಯಾತ್ರೆ ಮಾಡುವುದು ಯಾಕೆ? ತಪಸ್ಸು ಮಾಡುವುದು ಯಾಕೆ? ಇವೆಲ್ಲ ಯಾಕೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮಲ್ಲಿ ಕೆಲವೊಂದು ಆಚಾರ ವಿಚಾರಗಳನ್ನು ಹೇಳಿದ್ದಾರೆ. ಊಟ ಮಾಡುವಾಗ ಬೇರೆ ಬಟ್ಟೆ ಹಾಕ್ಕೋಬೇಕು, ಶೂ ಹಾಕ್ಕೋಬಾರ್ದು, ಇಂಥ ಪದಾರ್ಥ ತಿನ್ನಬಾರ್ದು. ತಿಂದೇ ಇದ್ದವರಿಗೆಲ್ಲ ಸರಿ ಇದೆಯಾ ಅಂತ ಕೇಳೋ ಅಹಂಕಾರದ ಮಾತಾಡ್ತೀವಿ ನಾವು. ಆದರೆ ನಮ್ಮ ಪೂರ್ವಜರು ಕೆಲವೊಂದು ನಿಯಮ ಮಾಡಿದ್ದಾರೆ. ಆಹಾರದಲ್ಲಿ, ವಿಹಾರದಲ್ಲಿ, ಪ್ರತಿಯೊಂದರಲ್ಲೂ ಮಾಡಿದ್ದಾರೆ. ಯಾಕೆ ಇವೆಲ್ಲ ಮಾಡಿದ್ದಾರೆ? ದಾನ, ತೀರ್ಥಯಾತ್ರ ಇವೆಲ್ಲ ಯಾಕೆ ಮಾಡಿದ್ದಾರೆ ಅಂದರೆ ನಮಗೆ ಗೊತ್ತಿಲ್ಲ, ಕೆಲವು ಮಾಡ್ತಾ ಇದ್ದೀವಿ. ಕರೋನಾ ಬಂದಾಗ ಎಷ್ಟು ಚೆನ್ನಾಗಿ ಮಡಿ ಇತ್ತು ನೋಡ್ರಿ. ಆ ಮಡಿಯೆಲ್ಲ ಬ್ರಾಹ್ಮಣರ ಮನೆ ಮಡಿನೇ ಅದು. ಬ್ರಾಹ್ಮಣರು ನಾವೇನು ಮಾಡ್ತೇವೆ, ಊಟಕ್ಕೆ ಕೊಡುವಾಗ ಹೊರಗಡೆಗೆ ಹೋಗಿ ಬಂದ ಬಟ್ಟೆಯಲ್ಲಿ ನಾವು ಊಟ ಮಾಡಲ್ಲ. ಬಟ್ಟೆ ಬಿಚ್ಚಿ ಮನೆ ಒಳಗಡೆ ಇರೋ ಬೇರೆ ಬಟ್ಟೆ ಉಟ್ಕೊಂಡು ಕ್ಲೀನಾಗಿರೋ ಪಟ್ಟೆ ವಸ್ತ್ರವನ್ನು, ರೇಷ್ಮೆ ವಸ್ತ್ರವನ್ನು ಉಟ್ಕೊಂಡು ಊಟ ಮಾಡ್ತೇವೆ. ಇನ್ನೊಬ್ಬರ ಎಂಜಲ ಲೋಟವನ್ನು ಕುಡಿಯಲ್ಲ. ಕರೋನಾದಲ್ಲಿ ಎಲ್ಲರೂ ಗಂಡನ ಲೋಟ ಹೆಂಡ್ತಿಗೆ ಬೇಡ, ಗಂಡ ಹೆಂಡ್ತಿ ಲೋಟ ಮಕ್ಕಳಿಗೆ ಬೇಡ. ಇದೆಲ್ಲ ನಮ್ಮ ಬ್ರಾಹ್ಮಣರ ಮನೆ ಎಂಜಲು ಮುಸುರೆ ಕಥೆ. ಪ್ರತಿಯೊಂದಕ್ಕೂ ಅನ್ಟಚಬಿಲಿಟಿ ನಮ್ಮಲ್ಲಿ ತುಂಬ ಚೆನ್ನಾಗಿತ್ತು. ಇನ್ನೊಂದು 5 ವರ್ಷ ಇರಬೇಕಾಗಿತ್ತು. ಬೇಡಾಚಾರ್ಯ ಅಂತಾರೆಲ್ಲರು, ಸಾಕಾಯಿತು ಅಂತ. ಇದು ಬ್ರಾಹ್ಮಣರ ಮನೆಗೆ ನಮಗೇನು ಹೊಸದಲ್ಲ.
ನೀವು ಕರೋನಾದಲ್ಲಿ ಹೊರಗಡೆಯಿಂದ ಬಂದವನನ್ನು ಬೀದಿಲೇ ಮಲಗಿಸಿ ಸರ್ಫ್ ಎಕ್ಸೆಲ್ ಹಾಕಿ ತೊಳೆದು ಉಜ್ಜಿ ಬಿಸಿನೀರು ಹಾಕಿ ಒಳಗೆ ಕರ್ಕೋತಾ ಇತ್ತು. ನಮ್ಮನೇಲಿ ಇವತ್ತಿಗೂ ಇದೆ ಇವೆಲ್ಲ. ಹೊರಗಡೆಯಿಂದ ಬಂದ್ವಿ, ಬಸ್ಸಲ್ಲಿ ಬಂದ್ವಿ, ರೈಲಲ್ಲಿ ಬಂದ್ವಿ ಅಂದರೆ ಬಂದ ಬಟ್ಟೆಯೆಲ್ಲ ತೊಯಿಸಿ ಆ ಬಟ್ಟೆಯನ್ನು ತಂದವನನ್ನು ಸ್ನಾನ ಮಾಡಿಸಿ ನಮ್ಮಲ್ಲಿ ಶುದ್ಧಿ ಆಗಲಿಕ್ಕೆ ಗೋಮಯ, ತುಳಸಿ ಮೃತ್ತಿಕೆ ಇವೆಲ್ಲ ನಮ್ಮಲ್ಲಿ ಉಪಯೋಗಿಸ್ತಾರೆ. ಇವೆಲ್ಲ ಯಾಕೆ ಮಾಡಬೇಕು ಇವೆಲ್ಲ ಅಂದರೆ ಗೊತ್ತಿಲ್ಲ, ಕೆಲವು ಮಾಡ್ತಾ ಇದ್ದೀವಿ. ಭಾಗವತ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡುತ್ತೆ. ಯಾಕೆ ಈ ಮಡಿಮೈಲಿಗೆಗಳು, ಆಚಾರ ವಿಚಾರಗಳು, ಅನ್ಟಚಬಿಲಿಟಿಗಳು, ಆಹಾರದಲ್ಲಿ ಸಂಯಮನ ಇವೆಲ್ಲ ಯಾಕೆ ಅಂದರೆ ಎಲ್ಲದಕ್ಕೂ ಮುಖ್ಯ ಬೇಕಾದ ದೊಡ್ಡ ಸಾಧನೆ ಮನೋನಿಗ್ರಹ. ದೇವರ ಧ್ಯಾನ ಮಾಡ್ತೀವಿ ಅಂತ ಕೂತರೆ 5 ಸೆಕೆಂಡ್ ಧ್ಯಾನ ಮಾಡಲಿಕ್ಕಾಗಲ್ಲ, ಮನಸ್ಸು ನಿಗ್ರಹಕ್ಕೆ ಬರಲ್ಲ. ಮನಸ್ಸು ನಿಗ್ರಹ ಬರೋದಿಲ್ಲ. ಯಾಕೆ ಬರಲ್ಲ ಅಂದರೆ ನಮಗೆ ದೇವರಿಗಿಂತ ಪ್ರಪಂಚವೇ ತುಂಬ ಇಷ್ಟವಾಗಿದೆ, ದೇವರು ನಮಗಿಷ್ಟವಾಗಿಲ್ಲ. ದೇವರು ಇಷ್ಟವಾಗಿದ್ದರೆ ನಾವು ಪ್ರಪಂಚದ ಕಡೆಗೆ ಗಮನ ಕೊಡ್ತಾ ಇರಲಿಲ್ಲ. ಪ್ರಪಂಚದ ಕಡೆಗೆ ಗಮನ ಕೊಡ್ತಾ ಇರ್ತೀವಿ ಅಂದರೆ ದೇವರು ಇಷ್ಟ ಇಲ್ಲ. ನಮ್ಮ ಮಕ್ಕಳು ನಮಗಿಷ್ಟ ಅಲ್ವಾ, ಅವ್ರನ್ನ ಅಬ್ಸರ್ವ್ ಮಾಡ್ತಲೇ ಇರ್ತೀವಿ. ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನು ಮಾಡ್ತಾರೆ, ಏನು ಆಟ ಆಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ನೋಡ್ತಾ ಇರ್ತೀವಿ. ಯಾಕೆ? ನಮಗಿಷ್ಟ. ಪರರ ಮಕ್ಕಳು ನಮಗಿಷ್ಟ ಇಲ್ಲ. ಹಾಗೆ ಭಗವಂತ ನಮಗೆ ಇಷ್ಟವಾದರೆ ಪ್ರಪಂಚ ನಮಗೆ ಅನಿಷ್ಟವಾಗುತ್ತೆ. ಪ್ರಪಂಚ ಇಷ್ಟವಾದರೆ ಭಗವಂತ ಅನಿಷ್ಟವಾಗುತ್ತಾನೆ. ಆದ್ದರಿಂದ ಭಗವಂತ ಇಷ್ಟವಾಗಲಿಕ್ಕೆ ಇವೆಲ್ಲ ಕಾರಣಗಳನ್ನು ನಮಗೆ ಹೇಳಿದ್ದಾರೆ. ಏನೆಲ್ಲ ಹೇಳಿದ್ದಾರೆ? ದಾನ ಮಾಡುವುದರಿಂದ ಏನಾಗತ್ತೆ? ದಾನದ ಉದ್ದೇಶ ಅಭಿಮಾನದ ತ್ಯಾಗ. ಈ ಪದಾರ್ಥ ನನ್ನದಲ್ಲ, ಬಿಟ್ಬಿಡ್ಬೇಕು. ಆಚಾರ್ಯಗೊಂದು ಸೀರೆ ಕೊಟ್ಟಿರ್ತೀವಿ, ಆಚಾರ್ಯ ಈ ಸೀರೆ ನಾವೇ ಕೊಟ್ಟಿದ್ದಲ್ವಾ, ಹೋಯ್ತು. ಏನೋ ದಾನ ಧರ್ಮ ಮಾಡಿರ್ತೀವಿ, ಇದು ನಾವೇ ಮಾಡಿದ್ದಲ್ವಾ, ದಾನ ಅಷ್ಟೇ ಅಲ್ಲ, ಕೇಳಿದ್ರಲ್ಲ, ನಾನೇ ಕೊಟ್ಟಿದ್ದೆ ಅಂತ ಅಂದುಕೊಂಡರೆ ದಾನದ ಫಲ ಹೊರಟೋಗಿಬಿಡುತ್ತೆ. ಇನ್ನೊಮ್ಮೆ ಸ್ಮರಣೆ ಮಾಡಬಾರ್ದು. ಯಾಕೆಂದರೆ ದಾನದಿಂದ ನಮಗಾಗುವ ದೊಡ್ಡ ಲಾಭ ಮನೋನಿಗ್ರಹ. ಮನಸ್ಸು ನಾವು ಹೇಳಿ ಮನೋನಿಗ್ರಹ ನಮಗೆ ಅವಶ್ಯವಾಗಿ ಬರಬೇಕು. ಮನೋನಿಗ್ರಹದಿಂದ ಭಗವಂತನ ಧ್ಯಾನ ಮಾಡಲಿಕ್ಕಾಗತ್ತೆ. ಮನೋನಿಗ್ರಹ ಇಲ್ಲದೆ ಇದ್ದರೆ ಏನು ಮಾಡಲಿಕ್ಕಾಗಲ್ಲ. ತಿರುಪತಿಯಲ್ಲಿ ನಿಮ್ಮನ್ನು ಅರ್ಧ ಗಂಟೆ ದೇವ್ರ ಮುಂದೆ ಕೂಡಿಸಿದ್ರೆ ದೇವರ ಹಣೆ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವರಿಗೂ ಮರ್ಯಾದೆ, ನಿಮಗೂ ಮರ್ಯಾದೆ. 5 ನಿಮಿಷ ದಬ್ಬಿ ಬಿಡ್ತಾರೆ ಪೋಂಡಿ ಅಂತ. ಅರ್ಧ ಗಂಟೆ ಕೂಡಿಸಿದ್ರೆ ಒಂದು 5 ನಿಮಿಷ ಹೀಗೆ ನೋಡ್ತೀವಿ, ಪಕ್ಕದಲ್ಲಿದ್ದವ್ರು ನೋಡ್ತೀವಿ, ನಿಮ್ದು ಯಾವ ಊರು, ನೀವೆಲ್ಲಿಂದ ಬಂದಿದ್ದೀರಿ, ಯಾವ ಲಾಡ್ಜಿಂಗಲ್ಲಿ ಇಳ್ಕೊಂಡಿದ್ದೀರಿ, ಇವತ್ತು ಇರ್ತೀರಾ, ನಾಳೆನೂ ಇರ್ತೀರಾ, ಹರಟೆ ಪ್ರಾರಂಭ. ಯಾಕೆಂದರೆ ದೇವರ ಮುಂದೆ ಕೂತು ದೇವರ ಬಗ್ಗೆ ವಿಚಾರ ಮಾಡಲಿಕ್ಕೆ ನಮಗೆ ದೇವರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಗಂಡ ಹೆಂಡತಿ ಕೂತ್ಕೊಂಡ್ರೆ ಸಂಸಾರದ ಬಗ್ಗೆ ವಿಚಾರ ಮಾಡ್ತೀವಿ, ಮಕ್ಕಳ ಜೊತೆಗೆ, ಅಳಿಯನ ಜೊತೆಗೆ, ಮಗಳ ಜೊತೆ ಕೂತ್ಕೊಂಡ್ರೆ ಬೇಕಾಷ್ಟು ಮಾತಾಡ್ತೇವೆ. ನಮಗೆ ಅಲ್ಲಿ ಬೇಕಾದಷ್ಟು ಚಿಂತೆಗಳು, ದುಮ್ಮಾನಗಳಿದೆ. ಆದರೆ ದೇವರ ಬಗ್ಗೆ ನಮಗೆ ದೇವರ ಸ್ತೋತ್ರ ಮಾಡಲಿಕ್ಕೆ ಎಷ್ಟೊತ್ತು ಹೇಳ್ತೀವಿ. ವಿಷ್ಣು ಸಹಸ್ರನಾಮ ಪ್ರಾರಂಭ ಮಾಡಿದ ತಕ್ಷಣ ಕೊನೆ ಪೇಜ್ ತೆಗೆದು ನೋಡ್ತೀವಿ, ನೆಕ್ಸ್ಟ್ ಪೇಜ್ ಇದೆ ಅಂತ. ಯಾವುದನ್ನೇ ಪ್ರಾರಂಭ ಮಾಡಿದರೂ ಕೊನೆ ಪೇಜ್ ನೋಡ್ತೀವಿ. ತುಂಬ ಸರಿ ಹೇಳಬೇಕು ಅಂತಂದರೆ ಎಷ್ಟಾಯಿತು? 12 ಸರಿ ಹೇಳಬೇಕಾ? 2 ಸರಿ ಆಯಿತಾ? 3ನೇ ಸರಿ ಸರಿಯಾಗಿ ಲೆಕ್ಕ ಮಾಡಿರಿ ಅಂತ ಬೇರೆ ಹೇಳ್ತೇವೆ. ಇದಕ್ಕೆಲ್ಲ ಕಾರಣ ದೇವರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇಲ್ಲದೆ ಇರೋದು. ತಿಳಿಯುವ ಪ್ರಯತ್ನವನ್ನು ಮಾಡೋದಿಲ್ಲ. ಮಾಡಿದ್ರೂ ಸಾಕು, ಮಾಡದೇ ಇದ್ದರೂ ಸಾಕು, ಇಷ್ಟು ಮಾಡಿದ್ರೂ ಸಾಕು, ಹೆಚ್ಚಿಗೆ ಬೇಕಾಗಿಲ್ಲ ಅನ್ನುವ ಅಸಡ್ಡೆ ಬೇರೆ ನಮ್ಮಲ್ಲಿದೆ. ಹಾಗಾಗಿ ನಾವು ಮಾಡುವ ದಾನ, ಧರ್ಮ, ತೀರ್ಥಯಾತ್ರೆ, ವ್ರತ, ನೇಮ, ಉಪವಾಸಗಳು ಇವೆಲ್ಲದರ ಹಿನ್ನೆಲೆ ಏನು ಅಂದರೆ ಸರ್ವೇ ಮನೋನಿಗ್ರಹ ಲಕ್ಷಣಾಂತಹ ಪರೋಹಿ ಯೋಗೋ ಮನಸ್ಸಮಾಧಿ ಅಂತ. ಇದೆಲ್ಲದರ ಉದ್ದೇಶ. ತೀರ್ಥಯಾತ್ರೆಗೆ ಬಂದದ್ದು ಯಾಕೆ? ಏನೋ ಊರೂರು ಸುತ್ತಿ ನೋಡಿ ಬರಲಿಕ್ಕಲ್ಲ ತೀರ್ಥಯಾತ್ರೆ. ತೀರ್ಥಯಾತ್ರೆಯನ್ನು ಮಾಡುವ ಉದ್ದೇಶ ಮನೆಯಲ್ಲೇ ಕೂತರೆ ಮನೆಯಲ್ಲಿ ಪಿಶಾಚಿಗಳಾಗಿ ಬಿಡ್ತೀವಿ. ಕೈವಲ್ಯ ಮನಿಕೇತನಂ ಅಂತ. ನಮ್ಮದು ಮನೆ ಅದಲ್ಲ, ಇಲ್ಲಿದೆ ಸುಮ್ಮನೆ, ಅದು ನಮ್ಮನೆ. ನಿಜವಾದ ಮನೆ ಅಲ್ಲಿದೆ, ಇದು ಸುಮ್ಮನೆ. ಈ ಜ್ಞಾನ ನಮಗೆ ಬರಬೇಕಾಗಿದೆ. ಆದ್ದರಿಂದಲೇ ಈ ಶ್ರವಣಾದಿಗಳನ್ನು ಮಾಡ್ತೇವೆ. ಅನೇಕ ಜನ ಪೂರ್ವಜ ರಾಜರ ಚರಿತ್ರೆಯನ್ನು, ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಅನೇಕ ಜನ ರಾಜರು, ಅನೇಕ ಜನ ದೇವತೆಗಳು ಪರಮಾತ್ಮನ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ. ನಮಗೆ ದೇವತೆಗಳ ಮನೆಯ ರೂಲ್ಸ್ ಗೊತ್ತಿಲ್ಲ, ರೆಗ್ಯುಲೇಷನ್ ಗೊತ್ತಿಲ್ಲ. ಇವೆಲ್ಲವನ್ನೂ ಕೂಡ ಮಹಾಭಾರತದಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ದೇವತೆಗಳ ಮನೆಯಲ್ಲಿ, ಬ್ರಹ್ಮದೇವರ ಮನೆಯಲ್ಲಿ ಅಂದರೆ ಅವರ ಅರಮನೆಯಲ್ಲಿ ಒಂದು ದೊಡ್ಡ ಸಭೆ ನಡೀತಾ ಇದೆ. ಸಭೆ ನಡೆಯುವಾಗ ಸ್ವಲ್ಪ ಗಾಳಿ ಜೋರಾಗಿ ಬಂತು. ಗಾಳಿ ಬರೋಣ ಗಂಗೆ
ಅವಳ ಸೆರಗು ಜಾರಿ ಬಿತ್ತು. ಸೆರಗು ಜಾರಿ ಬಿತ್ತು. ಸ್ವಲ್ಪ ಆ ಕಡೆ ಈ ಕಡೆ ನೋಡಿದವರು ಸೆರಗು ಜಾರಿದೆ ನೋಡಬಾರದು ಅಂತ ತಲೆ ಬಗ್ಗಿಸಿದರು. ಆದರೆ ಗಂಗೆಯ ಗಂಡ ವರುಣ ನನ್ನ ಹೆಂಡತಿ ತಾನೇ ನೋಡಿದ್ರೆ ಏನು ತಪ್ಪು ಅಂತ ಅವಳನ್ನು ಕಣ್ಣು ಮಿಟುಕಿಸದೆ ನೋಡಿದ. ಬ್ರಹ್ಮದೇವರಂದರು, ನಿನ್ನ ಹೆಂಡತಿಯೇ ಆಗಿರಬಹುದು, ಬೀದಿ ಕಾಮಣ್ಣರಂತೆ ದೊಡ್ಡವರ ಎದುರಿಗೆ ಈ ರೀತಿಯಾಗಿ ಲಜ್ಜೆ ಇಲ್ಲದೆ ನಾಚಿಕೆ ಇಲ್ಲದೆ ಸಂಸಾರ ಮಾಡಬಾರ್ದು. ಇವತ್ತು ಸೆರಗೇ ಇಲ್ಲ, ಸೆರಗು ಜಾರೋದು ಅನ್ನೋದು ಯಾವುದೋ ಬೇರೆದಕ್ಕೆ ಉಪಯೋಗಿಸ್ತೀವಿ ನಾವು. ಆದ್ದರಿಂದ ಸೆರಗು ಹಾಕ್ಕೊಳ್ಳೋದು ಅದೊಂದು ಗೌರವ, ಇವೆಲ್ಲ ನಮ್ಮಲ್ಲಿ ಬಹಳ ಇತ್ತು. ಯಾವಾಗ ವರುಣ ನೋಡಿದ, ಬ್ರಹ್ಮದೇವರು ಶಾಪ ಕೊಡ್ತಾರೆ. ನೀನು ನಿನ್ನ ಹೆಂಡತಿಯ ಸೆರಗು ಜಾರಿದಾಗ ನೋಡಿದ್ದರಿಂದ ಶಾಪ ಏನು ಅಂದರೆ, ದೇವತೆಗಳಿಗೆ ಶಾಪ ಯಾವ ರೀತಿ ಇರುತ್ತೆ ಅಂದರೆ, ದೇವಾನಾಂ ನಿರಯೋ ನಾಸ್ತಿ, ದೇವತೆಗಳು ತಪ್ಪು ಮಾಡಿದರೆ ಅವರಿಗೆ ನರಕದಲ್ಲಿ ಶಿಕ್ಷೆ ಇಲ್ಲ, ನರಕಕ್ಕೆ ಹಾಕಲ್ಲ ಅವ್ರನ್ನ. ಅವರಿಗೆ ನರಕ ಯಾವುದು ಅಂದರೆ ಮಾನವ ಲೋಕದಲ್ಲಿ ಹುಟ್ಟಿಸೋಣ, ಮಾನವರಾಗಿ. ಮತ್ತು ನಾವು ತಿಳ್ಕೊಂಬಿಡಬಾರ್ದು ನಾವು ಯಾರೋ ದೇವತೆಗಳಾಗಿರಬೇಕು, ಅದಕ್ಕೆ ನಮ್ಮನ್ನು ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂಬಿಡೋದು. ನಾವು ಯಾರೋ ದೇವತೆಗಳಿರಬೇಕು, ಹುಟ್ಟಿದ್ದೇವೆ. ಯಾಕೆಂದರೆ ಕೆಲವೆಲ್ಲ ಓವರ್ ಎಸ್ಟಿಮೇಟ್ ಹಾಕ್ಕೊಳ್ಳೋದುಂಟು. ಹಾಗಾಗಿ ನಾವು ಯಾರು ದೇವತೆಗಳಲ್ಲ, ಪಾಪಕರ್ಮದ ಅನುಭೋಗಕ್ಕೋಸ್ಕರವಾಗಿ ನಾವು ಬಂದಿರ್ತೀವಿ. ಅವನಿಗೆ ಶಾಪವನ್ನು ಕೊಟ್ಟಿದ್ದಾರೆ, ಭೂಮಿಯಲ್ಲಿ ಹುಟ್ಟು ಅಂತ. ಗಂಗೆಗೂ ಶಾಪವನ್ನು ಕೊಡಲಿಕ್ಕೆ ಹೋದರು. ಗಂಗೆ ಕೇಳಿದ್ಲು, ಸ್ವಾಮಿ ನಾನು ಸ್ವಲ್ಪ ನೆಗ್ಲಿಜೆನ್ಸಿ ಇದ್ದಿದ್ದು ಹೌದು, ಆದರೆ ನಾನೇನು ತಪ್ಪು ಮಾಡಿಲ್ಲ. ಸೆರಗು ಜಾರಿತ್ತು, ಹಾಕ್ಕೊಳ್ಬಾರ್ದಾಗಿತ್ತು, ಹಾಕ್ಕೊಳ್ಬೇಕಾಗಿತ್ತು, ತಿಳಿಯಲಿಲ್ಲ, ಕ್ಷಮಿಸ್ರಿ. ಆದರೆ ನನಗೆ ಮಾನವ ಜನ್ಮ ಬೇಡ ಅಂದ್ಲು ಗಂಗೆ. ನನಗೆ ಮಾನವ ಜನ್ಮ ಅತ್ಯಂತ ದುರ್ಗಂಧಭರಿತವಾದ ದೇಹ, ಅಜ್ಞಾನ ಬರುತ್ತೆ, ನಾವ್ಯಾರು ಅಂತ ನಮಗೆ ಗೊತ್ತಾಗಲ್ಲ. ಭೂಲೋಕದ ಅನ್ನವನ್ನು ತಿಂದರೆ ತುಂಬ ಅಜ್ಞಾನ ಬರುತ್ತೆ, ಭಾಳ ಶ್ರಮ ಆಗತ್ತೆ, ಭಗವಂತನ ಸ್ಮರಣೆ ಬರೋದಿಲ್ಲ, ಇವೆಲ್ಲ ಇದೆ. ಆದ್ದರಿಂದ ದಯವಿಟ್ಟು ಮಾನವ ಜನ್ಮ ಬೇಡ, ನಾನು ದೇವತಾ ದೇಹದಿಂದಲೇ ನನ್ನ ಗಂಡನ ಜೊತೆಗೆ ಇರ್ತೀನಿ ಅಂತ ಗಂಗೆ ಒಪ್ಪಿದ್ದಾಳೆ. ಇದಾದ ಮೇಲೆ ಇನ್ನೊಮ್ಮೆ ಬ್ರಹ್ಮದೇವರು ಮತ್ತು ಕಶ್ಯಪ ಇವತ್ತಿನ ಕಲ್ಕತ್ತಾದ ಬಳಿಯಲ್ಲಿರ್ತಕ್ಕಂಥ ಗಂಗಾಸಾಗರ ಸಂಗಮ, ಅಲ್ಲಿಬ್ಬರು ಮುಂದೆ ಯಾರ್ಯಾರು ಕೃಷ್ಣಾವತಾರದಲ್ಲಿ ಹುಟ್ಟಬೇಕು ಏನು ಅನ್ನುವುದು ಮಾತಾಡ್ತಾ ಇರುವಾಗ, ಹುಣ್ಣಿಮೆಯ ದಿವಸ ಅವತ್ತು, ಹುಣ್ಣಿಮೆ ಚಂದ್ರೋದಯವಾಗುವಾಗ ನೀರು ಬಹಳ ಮೇಲಕ್ಕೆ ಏರುತ್ತೆ. ಅದು ಗಂಗಾಸಾಗರ ಸಂಗಮ. ನೀರು ಮೇಲಕ್ಕೆ ಏರಿದಾಗ ಆ ಸಮುದ್ರದ ನೀರು ಬ್ರಹ್ಮದೇವರ ಮೇಲೆ ಬೀಳುತ್ತೆ. ಅದು ಮೈಲಿಗೆ ಅಂತ ಸಮುದ್ರದ ನೀರು. ಅದಕ್ಕೆ ತೀರ್ಥಯಾತ್ರೆಗೆ ಬಂದಾಗಲ್ಲದೆ ಬೇರೆ ಸಮಯದಲ್ಲಿ ಸಮುದ್ರ ಸ್ನಾನಕ್ಕೆ ಪದ್ಧತಿ ಇಲ್ಲ. ಸಮುದ್ರ ಸ್ನಾನ ಕೇವಲ ಅಮಾವಾಸ್ಯ ಮತ್ತು ಹುಣ್ಣಿಮೆ ಪರ್ವಕಾಲಗಳಲ್ಲಿ ಮಾತ್ರ ಮಾಡಬೇಕೇ ಹೊರತು, ಸುಮ್ಮನೆ ಬೀಚಿಂಗು, ನಾವಲ್ಲಿ ಬೇಕಾದ ಆಟ ಆಡ್ತೀವಿ, ಬೋಟಿಂಗ್ ಮಾಡ್ತೀವಿ, ಅದು ಮಾಡ್ತೀವಿ, ಇವೆಲ್ಲ ಮಾಡುವ ಹಾಗಿಲ್ಲ. ಸಮುದ್ರ ಅದು ಬಹಳ ಮೈಲಿಗೆ ಅಂತ ಅದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಗಂಗೆಯ ನೀರು ಬೀಳಲಿಲ್ಲ ಬ್ರಹ್ಮದೇವರ ಮೇಲೆ, ಸಮುದ್ರದ ನೀರು ಬಿತ್ತು. ಮತ್ತೆ ಶಾಪ ಕೊಡ್ತಾರೆ, ಶಂತನು ಶಾಂತ ಆಗು ಅಂತ. ಶಾಂತ ಆಗು ಅಂದಿದ್ದರಿಂದ ಶಂತನು ಆಗಬೇಕಾಗಿತ್ತು, ಅವನು ಶಂತನು ಅಂತ ಅವನು ತಾನಾಗಿದ್ದಾನೆ. ಹೀಗೆ ವರುಣ ಭೂಮಿಯಲ್ಲಿ ಹುಟ್ಟುವ ಕಾರಣವನ್ನು ಹೇಳಿದ್ದಾರೆ. ಆ ಶಂತನುವಿನ ಜನ್ಮ ಮುಂದೆ ನಮ್ಮಲ್ಲಿ ಬರ್ತಕ್ಕಂಥದ್ದಾಗತ್ತೆ. ಈ ಶಂತನು ಪ್ರತೀಪ ಅನ್ನುವ ರಾಜನ ಮನೆಯಲ್ಲಿ ಮಗನಾಗಿ ಹುಟ್ಟುತ್ತಾನೆ. ಪ್ರತೀಪ ರಾಜನಿಗೆ ಮದುವೆ ಆಗದೇ ಇದ್ದಾಗ ಗಂಗಾ ನದಿ ತೀರದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರ್ತಾನೆ. ಆಗ ಗಂಗೆ ತನ್ನ ಗಂಡನನ್ನು ತಾನು ಪಡೆಯಬೇಕು. ಗಂಡ ಪ್ರತೀಪ ರಾಜನಿಗೆ ಮಗನಾಗಿ ಹುಡ್ತಾನೆ ಅಂತ ಗೊತ್ತು. ಅದಕ್ಕಾಗಿ ಪ್ರತೀಪ ರಾಜನ ಬಳಿಗೆ ಬರ್ತಾಳೆ. ಬರುವಾಗ ಅವಳು ಬರುವ ರೀತಿ ಕಾಮುಕಳಂತೆ ಬರ್ತಾಳೆ. ಅವಳ ಬರುವ ಹಾವ ಭಾವ, ನೋಡುವ ನೋಟ ಕಾಮುಕಳಂತೆ ಇರುತ್ತೆ. ಪ್ರತೀಪ ರಾಜ ನೋಡ್ತಾನೆ, ಓಹೋ ನನ್ನನ್ನು ಬಯಸಿ ಬರ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಮನಸ್ಸಲ್ಲಿ ಮಂಡಿಗೆ ಮುರಿತಾ ಇರ್ತಾನೆ ನಮ್ಮ ಪ್ರತೀಪ ರಾಜ. ಆದರೆ ಬಂದ ಗಂಗೆ ನಮ್ಮ ಪ್ರತೀಪ ರಾಜನ ಬಲತೊಡೆಯ ಮೇಲೆ ಕೂತು ಬಿಡ್ತಾಳೆ ಗಂಗೆ. ಎಷ್ಟು ಶಾಸ್ತ್ರದ ಮರ್ಯಾದೆ ಇದೆ ನೋಡ್ರಿ. ಯಾರು ಎಲ್ಲಿ ಕೂಡಬೇಕು, ಹೇಗೆ ಕೂಡಬೇಕು ಅಂತ. ಹೇಗೋ ನಿಮ್ಮ ಕೈಲಿ ಆಗಲ್ಲ, ಚೇರ್ ಹಾಕ್ಕೊಂಡು ಕೂಡ್ತೀರಿ. ಮಂಡಿ ನೋವು, ಮೈಕೆ ನೋವು ಇದ್ದವರೆಲ್ಲ ಹಾಗೆ ಕೂಡಬೇಕು, ನಮ್ಮನ್ನು ಹಾಗೆ ಕೂಡಿಸಿದ್ದೀರಿ. ಇಲ್ಲೇ ಇದ್ದರೆ ಆಚಾರನ ಕೆಳಗೆ ಕೂಡಿಸಿರೋಣ, ಎಲ್ಲರೂ ಚೇರ್ ಮೇಲೆ ಕೂಡೋಣ. ಇಲ್ಲ ಆಚಾರ್ಯರಿಗೆ ಸಮಾನವಾಗಿ ಜೊತೆಗೇ ಕೂಡೋಣ. ಗುರುಗಳ ಜೊತೆಗೆ ಹೇಗೆ ಕೂಡಬೇಕು ಎಲ್ಲ ಪದ್ಧತಿ ಇದೆ. ಹಾಗಾಗಿ
ಹೇಗೆ ಕೂಡಬೇಕು ಅಂತ ಒಂದು ಪದ್ಧತಿ. ಗಂಗೆ ಬಂದವಳೆ ಬಲತೊಡೆಯ ಮೇಲೆ ಕೂತು ಬಿಡ್ತಾಳೆ. ನಮ್ಮ ಪ್ರತೀಪರಾಜ ಅಂತಾನೆ, ನೀನು ಬರೋದು ಬಂದು ಬಲತೊಡೆಯ ಮೇಲೆ ಕೂತಿ, ಆದ್ದರಿಂದ ಈ ಬಲತೊಡೆ ಯಾರ ಭಾಗ? ಸೊಸೆಯ ಮತ್ತು ಮಗಳ ಭಾಗ. ನಿನ್ನನ್ನು ಸೊಸೆಯನ್ನಾಗಿ ಮಾಡ್ಕೊಂಡ್ಬಿಡ್ತೀನಿ ಅಂತಂದು. ಇನ್ನು ಪ್ರತೀಪರಾಜನಿಗೆ ಮದುವೆಯೇ ಆಗಿಲ್ಲ. ಗಂಗೆ ಇದನ್ನು ಯಾಕೆ ಮಾಡಿದ್ಲು ಅಂತಂದಾಗ ಅಲ್ಲಿ ಇನ್ನೊಂದೆರಡು ಹೇಳ್ತಾಳೆ ಪ್ರತೀಪರಾಜನಿಗೆ. ಇನ್ನೂ ಅವನಿಗೆ ಮಕ್ಕಳೇ ಆಗಿಲ್ಲ, ಮದುವೆಯೇ ಆಗಿಲ್ಲ. ನಾನು ಏನು ಮಾಡಿದರೂ ನೀನು ಯಾರು ಅಂದರೆ ಅವರಿಗೆ ನನ್ನನ್ನು ಕೊಡುವ ಹಾಗಿಲ್ಲ. ನಾನು ನಿನ್ನ ಮಕ್ಕಳಲ್ಲಿ ಯಾರನ್ನು ಇಷ್ಟಪಡ್ತೀನೋ ಅವನಿಗೆ ಕೊಟ್ಟು ಮದುವೆ ಮಾಡಬೇಕು. ನಾನು ಏನು ಮಾಡಿದರೂ ನಿನ್ನ ಮಗ ತಡೆಯಬಾರದು. ಮೂರನೇದಾಗಿ ನೀನು ಯಾರು ಅಂತ ನನ್ನನ್ನು ಕೇಳಬಾರ್ದು. ಈ ಮೂರು ಕೆಲಸ ಯಾರು ನಾನು ಹೇಳ್ದಂಗೆ ಮಾಡಬೇಕು ಅಂತ ಪ್ರತೀಪರಾಜನಿಗೆ ಹೇಳ್ತಾಳೆ. ಅಂತರ್ಧಾನ ಆಗಿಬಿಡ್ತಾಳೆ. ಇಷ್ಟಾದಮೇಲೆ ಮತ್ತೊಂದು ಕಥೆ ಇಲ್ಲಿ ಒಳಗಡೆ, ಅಂತರದ ಕಥೆ. ನಮ್ಮಲ್ಲಿ ಅಷ್ಟವಸುಗಳು ಅಂತ ಮುಂದೆ ಬರ್ತಾರೆ. ಹರಿವಂಶದ ದೊಡ್ಡ ಕಥೆ, ಪಿತೃಗಳ ಕಥೆ, ಶ್ರಾದ್ದದ ಬಗ್ಗೆ ಬಹಳ ದೊಡ್ಡ ವಿಸ್ತಾರವಾದ ವಿಚಾರವನ್ನು ಹರಿವಂಶ ನಮಗೆ ಕೊಡುತ್ತೆ. ಆ ಗಂಗೆ ಪ್ರತೀಪರಾಜನಲ್ಲಿ ಬರಲಿಕ್ಕಿಂತ ಮುಂಚೆ ಒಂದು ಕೆಲಸ ಆಗಿರುತ್ತೆ. ಅಷ್ಟವಸುಗಳು ಅಂತ 24 ಜನ, 8 ಅಷ್ಟವಸುಗಳು ಅಂತ 8 ಜನ. ಆ 8 ಜನ ವಸುಗಳು ವಸಿಷ್ಠರ ಮನೆಗೆ ಬರ್ತಾರೆ. ದೇವತೆಗಳು ಅಷ್ಟವಸುಗಳು. ಇಲ್ಲಿ ಕುಡಿಸ್ಕೊಡ್ರಿ, ಸುಮ್ಮನೆ ಕೂತ್ಕೋತಾನ, ಇಲ್ಲಿ ಕುಡಿಸ್ಕೊಡಿ. ಅವರೆಲ್ಲ ವಸಿಷ್ಠರ ಮನೆಗೆ ಬಂದಾಗ, ಮನೆಗೆ ಬಂದರು ಅಂದಮೇಲೆ ಸತ್ಕಾರ ಮಾಡಬೇಕಲ್ವಾ. ಅದಕ್ಕೆ ವಸಿಷ್ಠರಿಗೆ ಸತ್ಕಾರ ಮಾಡಲಿಕ್ಕೆ ಪ್ರಾವಿಷನ್ ಸ್ಟೋರು, ಅಮೆಜಾನು, ಇಮ್ಮಿಡಿಯೇಟಾಗಿ ತರಕಾರಿ ಹೇಳಿ ತರ್ಸೋಕ್ಕೆ ನಿಮ್ಮ ಬೆಂಗಳೂರಿನಂಗೆ ರೆಡಿಮೇಡ್ ತರಕಾರಿ ಎಲ್ಲ ಬಂದ್ಬಿಡ್ತವೆ. ಅದು ಯಾವುದೂ ಇಲ್ಲ. ಅದಕ್ಕೆ ನಮ್ಮ ವಸಿಷ್ಠರ ಮನೆಯಲ್ಲಿದ್ದದ್ದು ಕಾಮಧೇನು. ಕಾಮಧೇನುವನ್ನು ಕೇಳ್ತಾರೆ, ಬೇಡಿದ್ದೆಲ್ಲ ಕೊಟ್ಟುಬಿಡುತ್ತೆ ಕಾಮಧೇನು. ಅದನ್ನು ನೋಡ್ತಾರೆ. ಅದರಲ್ಲೊಬ್ಬಳು ವರಾಂಗಿ ಎಂಬತಕ್ಕಂಥವಳು ದ್ಯುನಾಮಕನಾದ ವಸು, ಒಬ್ಬ ವಸು, ದ್ಯು ಅಂತ ಒಬ್ಬ ವಸು. ಅವನ ಹೆಂಡತಿಯ ಹೆಸರು ವರಾಂಗಿ ಅಂತ. ಅವಳು ಕೇಳ್ತಾಳೆ, ಈ ಹಸುವಿನ ಹಾಲಿನ ಪ್ರಭಾವ ಏನು? ಇವಾಗ ನಾವೆಲ್ಲ ಆರ್ಗಾನಿಕ್ ಹಸು, ಇನ್ನೂ ಇಂಡಿಯಾದಲ್ಲಿ ಬಂದಿಲ್ಲ. ವೆಜ್ ಕೌ, ನಾನ್ ವೆಜ್ ಕೌ ಅಂತ ಬಂದಿಲ್ಲ ಇನ್ನು. ಆಸ್ಟ್ರೇಲಿಯಾದಲ್ಲಿ, ಬೇರೆ ದೇಶಗಳಲ್ಲೆಲ್ಲ ಬಂದಿದೆ. ಹಾಲಿನ ಮೇಲೆ ಬರೆದಿರ್ತಾನೆ ವೆಜ್ ಕೌ ಮಿಲ್ಕ್ ಅಂತ, ನಾನ್ ವೆಜ್ ಕೌ ಮಿಲ್ಕ್ ಅಂತ. ನಾನು ಕೇಳಿದೆ, ಹಸು ನಾನ್ ವೆಜ್ ಹೇಗೆ ಅಂತ. ಇಲ್ಲ ಆಚಾರ್ಯ, ಕೋಳಿಗೆ ಫೀಡ್ ಮಾಡಿದಂಗೆ ಹಸುವಿಗೂ ನಾನ್ ವೆಜ್ ಫೀಡ್ ಮಾಡ್ತೀವಿ. ಅದಕ್ಕೂ ಅದನ್ನು ನಾನ್ ವೆಜ್ಜನ್ನು ಸಂಸ್ಕಾರ ಮಾಡಿ ಕೋಳಿಗೆ ಹಾಕಿದಂತೆ ಹಸುವಿಗೂ ಹಾಕ್ತಾರೆ. ಅದಕ್ಕೆ ಪಾಪ ನಮ್ಮ ಒಬ್ಬ ಹುಡುಗ ಆ ಊರಿಗೆ ಹೋದವನು ಹಾಲಿನ ಪದಾರ್ಥಗಳನ್ನೇ ತಿನ್ನೋದು ನಿಲ್ಲಿಸ್ಬಿಟ್ಟಿದ್ದಾನೆ, ಯಾವುದು ಎಲ್ಲಿ ಮಿಸ್ ಆಗಿ ಬರುತ್ತೋ ಅಂತ. ಹಾಗಾಗಿ ಅವಳು ವರಾಂಗಿ ಎಂಬವಳು ಕೇಳ್ತಾಳೆ, ಏನು ಈ ಹಸುವಿನ ಪ್ರಭಾವ ಅಂತ ಕೇಳಿದಾಗ, ಜರಾಪಹಾಂ ನಂದಿನಿ ನಾಮಧೇಯಾಂ, ಇದರ ಹಾಲು ಕುಡಿದ್ರೆ ಮೇಕಪ್ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ, ಸುಕ್ಕೇ ಗಟ್ಟಲ್ಲ, ಫೇಶಿಯಲ್ ಮಾಡ್ಕೋಬೇಕಾಗಿಲ್ಲ, ಬ್ಲೀಚಿಂಗ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ನಿತ್ಯ ಯುವತಿಯರಾಗಿರಬಹುದು ಅಂತ, ಮತ್ತು 10,000 ವರ್ಷ ಹೀಗಿರಬಹುದು ಅನ್ನೋದನ್ನು ಹೇಳಿದಾಗ, ಆಗ ಅವಳು ವರಾಂಗಿ ಅಂತಾಳೆ, ನಾವು ಕುಡ್ದಾಯಿತು, ಇನ್ನು 10,000 ವರ್ಷ ನಮಗೇನು ಪ್ರಾಬ್ಲಮ್ ಇಲ್ಲ. ನಮ್ಮ ಮಹಿಳಾ ಕ್ಲಬ್ಬಲ್ಲಿ ನನ್ನ ಹೆಸರಿನವಳೆ ವರಾಂಗಿ ಅಂತ ಮತ್ತೊಬ್ಬಳಿದ್ದಾಳೆ. ಆ ವರಾಂಗಿಯು ನನ್ನಂಗೆ ಇರಬೇಕು. ನಾವಿಬ್ಬರು ಜೊತೆ ಕೂತ್ಕೊಂಡ್ರೆ ಒಬ್ಬಳು ಫೇಶಿಯಲ್ ಮಾಡಿಸ್ಕೊಳ್ಳೋದು, ಒಬ್ಬಳು ಬ್ಲೀಚಿಂಗ್ ಮಾಡಿಸ್ಕೊಳ್ಳೋದು, ಒಬ್ಬಳು ಏನೂ ಇಲ್ಲ ಆಗಬಾರ್ದು. ಅವಳಿಗೆ ತೊಗೊಂಡು ಹೋಗೋಣ, ಯಜಮಾನ್ರೆ ಹಸು ತೊಗೊಂಬಂದ್ಬಿಡ್ರಿ ಅಂತ. ಕೊನೆಗೆ ಆ ದ್ಯುನಾಮಕ ವಸು ತನ್ನ 7 ಜನ ತಮ್ಮಂದರನ್ನು ಸೇರಿಸಿಕೊಂಡು ಆ ಹಸುವನ್ನು ಕಳ್ಳತನ ಮಾಡಲಿಕ್ಕೆ ಹೋಗ್ತಾನೆ. ಆವಾಗ ಹಸು ಏನು ಮಾಡಲ್ಲ. ವಸಿಷ್ಠರ ಒಳಗೆ ಬ್ರಹ್ಮದೇವರು ಕೂತ್ಕೊಂಡು ಮುಂದೆ ದೊಡ್ಡ ಕಾರ್ಯ ಆಗಬೇಕಾಗಿದೆ, ಆದ್ದರಿಂದ ವಸಿಷ್ಠರು ಶಾಪ ಕೊಡೋದಿಲ್ಲ. ವಸಿಷ್ಠರು ಮಹಾ ಸಹನಶೀಲಿಗಳು. ಕ್ರೋಧ ಮತ್ತು ಕಾಮ ಮತ್ತು ಕ್ರೋಧ ಎರಡೂ ಅವರ ಚಪ್ಪಲಿ ಅಂತ, ಕಾಲಿನ ಹಾವಿಗೆ ಅವರದು. ಅಷ್ಟು ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡ ಮಹನೀಯರು ನಮ್ಮ ವಸಿಷ್ಠರು. ಅದಕ್ಕೆ ವಸಿಷ್ಠರ ಒಳಗಿರುವ ಬ್ರಹ್ಮದೇವರು ಶಾಪವನ್ನು ಕೊಡ್ತಾರೆ. ಯಾರ್ಯಾರು ಒಂದು ಅರ್ಧ ಗಂಟೆ ದಯವಿಟ್ಟು ಅದನ್ನು ಸ್ವಿಚ್ ಆಫ್ ಮಾಡಿರಿ. ಹಸುವನ್ನು ಕಳ್ಳತನ ಮಾಡಲಿಕ್ಕೆ ಪ್ರೇರಣೆ ಮಾಡಿದ ಹೆಂಡತಿ ಭೂಮಿಯಲ್ಲಿ ಹುಟ್ಟಲಿ, ಹಸುವನ್ನು ಕಳ್ಳತನ ಮಾಡಿದ ದ್ಯುನಾಮಕ ವಸು ಭೂಮಿಯಲ್ಲಿ ಹುಟ್ಟಲಿ, ಸಹಾಯ ಮಾಡಿದ 7 ಜನರು ಕೂಡ ಹುಟ್ಟಲಿ ಅಂತ ಶಾಪವನ್ನು ಕೊಡ್ತಾರೆ. ಆಗ 7 ಜನರು ಗೊತ್ತಾಗತ್ತೆ, ಇದು ವಸಿಷ್ಠರು ಕೊಟ್ಟಿದ್ದಲ್ಲ, ವಸಿಷ್ಠರ ಒಳಗಿರುವ ಬ್ರಹ್ಮದೇವರು ಕೊಟ್ಟಿದ್ದು ಅಂತ ಗೊತ್ತಾಗತ್ತೆ. ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಮಗೆ ಕದಿಬೇಕು ಅಂತ ಇಷ್ಟ ಇರಲಿಲ್ಲ, ನಮ್ಮ ಅಣ್ಣ ದೊಡ್ಡವನು ಹೇಳಿದ, ಅದಕ್ಕಾಗಿ ನಾವು ಕದ್ವಿ, ಅದಕ್ಕೆ ಅವನು ಭೂಮಿಯಲ್ಲಿರಲಿ,
ನಾವು ಭೂಮಿಯಲ್ಲಿ ಹುಡ್ತೀವಿ, ತಕ್ಷಣ ಸತ್ತೋಗ್ಬಿಡ್ತೀವಿ. ನಮ್ಮ ಸಾಮರ್ಥ್ಯ, ನಮ್ಮ ಬಲ, ನಮ್ಮ ಜ್ಞಾನ, ನಮ್ಮ ಬುದ್ಧಿಮತ್ತೆ, ನಮ್ಮ ಮರಣದ ಸಾವಿನ ದುಃಖ, ಜನ್ಮದ ದುಃಖ ಎಲ್ಲವೂ ಒಬ್ಬನಿಗೆ ಇರಲಿ ಅಂತ ಅದನ್ನು ಹೇಳ್ತಾರೆ. ಬ್ರಹ್ಮದೇವರಂತಾರೆ ತಥಾಸ್ತು. ಆದರೆ ಅವನ ಹೆಂಡತಿ ಗಂಡನಿಗೆ ವಿರೋಧಿಯಾಗಿ ಹುಟ್ಟಲಿ, ಹೆಂಡತಿ ಜೊತೆಗಿದ್ದರೂ ಗಂಡ ಹೆಂಡಂದರಿಗೆ ಜಗಳ ಆಗಿ ಇಬ್ಬರೂ ಕೂಡ ಒಂದಾಗಬಾರದು ಎನ್ನುವ ಶಾಪವನ್ನು ಬ್ರಹ್ಮದೇವರು ಕೊಡ್ತಾರೆ. ಇವರು 7 ಜನರು ಬಂದು ಮುಂದೆ ಏನು ಮಾಡಬೇಕು, ನಾವೆಲ್ಲಿ ಹುಟ್ಟೋಣ ಅಂತ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡ್ತಾರೆ. ಗೂಗಮ್ಮನ್ನು ಕೇಳಿದ್ರೆ ಗೂಗಮ್ಮ ಎಲ್ಲ ಹೇಳ್ತಾಳೆ. ಆ ಗೂಗಮ್ಮನ್ನು ಕೇಳ್ತಾರೆ, ಯಾರು ಭೂಮಿಯಲ್ಲಿ ದೇವತೆಗಳು ಬರ್ತಾರೆ ಅಂತ ನೋಡಿದಾಗ ಗಂಗೆ ಭೂಮಿಗೆ ಬರ್ತಾಳೆ ಅಂತ ಗೊತ್ತಾಗತ್ತೆ. ಗಂಗೆ ಬಳಿಯಲ್ಲಿ ಕೇಳ್ತಾರೆ, ನಾನು ನಿಮ್ಮ ಹೊಟ್ಟೆಯಲ್ಲಿ ಹುಡ್ತೀವಿ, ನೀ ದೇವತೆ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನಾವು ಮಾನವರಾಗೋದಿಲ್ಲ. ಮಾನವರಾದರೂ ಕೂಡ ನಮ್ಮಲ್ಲಿ 7 ಜನರನ್ನು ನೀನು ಕೊಂದುಬಿಡಬೇಕು, 8ನೇನೊಬ್ಬನ್ನು ಮಾತ್ರ ಉಳಿಸಬೇಕು ಅಂತ. ಗಂಗೆ ಅಂತಾಳೆ, ಸಂತೋಷ, ನೀವೆಲ್ಲ ನನಗಿಂತ ತಾರತಮ್ಯದಲ್ಲಿ ದೊಡ್ಡವರು, ನಿಮ್ಮನ್ನು ಕೊಂದದ್ದಕ್ಕೆ ನನಗೆ ಪಾಪ ಬರಬಾರದು. 1. 2ನೇದ್ದು, ನಿಮಗೆ ನನ್ನ ಮೇಲೆ ದ್ವೇಷ ಬರಬಾರದು. ನಿಮ್ಮಲ್ಲಿ ಒಬ್ಬ ಉಳಿಬೇಕು, ನಾನು ಅವನನ್ನು ಬೆಳೆಸಬೇಕು. ಇದಿಷ್ಟೂ ನೀವು ಒಪ್ಪಿಕೊಂಡ್ರೆ ಆಗಲಿ ಅಂತ ಹೇಳ್ತಾಳೆ. ಈ ಮಕ್ಕಳನ್ನು ಕೊಲ್ಲುವುದಕ್ಕೆ ಗಂಡನನ್ನು ಮದುವೆಯಾದ ಮೇಲೆ ಮಕ್ಕಳನ್ನು ಕೊಲ್ತೀನಿ ಅಂದರೆ ಯಾವ ಗಂಡ ತಾನೇ ಒಪ್ತಾನೆ? ಒಪ್ಪಲ್ಲ. ಅದಕ್ಕೆ ಮೊದಲೇ ಗಂಗೆ ಏನು ಮಾಡ್ತಾಳೆ, ಪ್ರತೀಪರಾಜನ ಬಲತೊಡೆಯ ಮೇಲೆ ಬಂದು ಕೂತ್ಕೋತಾಳೆ. ಆಗ ಪ್ರತೀಪರಾಜನಿಗೆ ಹೇಳ್ತಾಳೆ, ನಾನು ಇಷ್ಟಪಟ್ಟವನನ್ನೇ ಮದುವೆ ಆಗುತ್ತೀನಿ ಅಂತ. ಆ ಪ್ರತೀಪನಿಗೆ ಮದುವೆ ಆದ ಮೇಲೆ 3 ಜನ ಮಕ್ಕಳು ಹುಡ್ತಾರೆ. ದೇವಾಪಿ, ಶಂತನು, ಬಾಲ್ಹಿಕ ಅಂತ 3 ಜನ ಮಕ್ಕಳು ಹುಡ್ತಾರೆ. ದೇವಾಪಿಗೆ ಚರ್ಮ ರೋಗ, ವೈಟ್ ಪ್ಯಾಚಸ್ ಇರುತ್ತೆ. ಅವನು ರಾಜ್ಯಕ್ಕೆ ಅನರ್ಹ ಅಂಥೇಳಿ ಅವನನ್ನು ರಾಜ್ಯಕ್ಕೆ ಸೇರಿಸಲ್ಲ, ತಪಸ್ಸು ಹೊರಟೋಗ್ಬಿಡ್ತಾನೆ. ಗುಣಜ್ಯೇಷ್ಠನಾದ ಶಂತನುವಿಗೆ ರಾಜ್ಯವನ್ನು ಕೊಡ್ತಾರೆ. ಬಾಲ್ಹಿಕ ತನ್ನ ಅಜ್ಜಿಯ ಮನೆಗೆ ಅವನು ಹೊರಟೋಗಿಬಿಡ್ತಾನೆ. ಅವರೇ ಪ್ರಹ್ಲಾದ ರಾಜ, ಅವರೇ ಇವತ್ತಿನ ರಾಘವೇಂದ್ರ ಸ್ವಾಮಿಗಳಾಗಿ. ಶಕೆ ಭಾಳ ಆಗುತ್ತೆ, ಮಾಡಿಸ್ಬೇಕು. ಸ್ವಲ್ಪ AC ಜಾಸ್ತಿ ಮಾಡ್ರಪ್ಪ. ಹಾಗಾಗಿ ದೇವಾಪಿ, ಶಂತನು, ಬಾಲ್ಹಿಕ ಹೀಗೆ 3 ಜನರು ಕೂಡ ಪ್ರತೀಪರಾಜನಿಗೆ ಮಕ್ಕಳಾಗಿ ಹುಡ್ತಾರೆ. ಶಂತನುವನ್ನು ನಮ್ಮ ಗಂಗಾದೇವಿ ಮದುವೆ ಆಗುತ್ತಾಳೆ. ಗಂಗಾದೇವಿ ಮದುವೆ ಆದಾಗ ಒಂದೊಂದು ಮಕ್ಕಳು ಹುಟ್ಟಿದಾಗಲೂ ಕೂಡ ತೊಗೊಂಡೋಗಿ ನಿನ್ನನ್ನು ಸಂತೋಷಪಡಿಸ್ತಾ ಇದ್ದೀನಿ ಅಂತ ಗಂಗಾ ನೀರಿನಲ್ಲಿ ಮುಳುಗಿಸಿಬಿಡ್ತಾಳೆ. ಹೆಂಡತಿಯ ರೂಪದ ಮುಂದೆ ಶಂತನು ಏನೂ ಮಾಡಲಿಕ್ಕಾಗಲ್ಲ. ಹೇಗಿದೆ ನೋಡ್ರಿ ಪ್ರಪಂಚ. ಹೆಣ್ಣಿಗೆ ಒಂದು ರೂಪವನ್ನು ಕೊಟ್ಟು ಹೆಂಡತಿಯ ಸೆರಗಿನ ಒಳಗೆ ಬಿದ್ದಿರ್ತಾನೆ ಗಂಡ. ಆ ರೂಪ, ಲಾವಣ್ಯ, ಅವಳ ಮೋಹಕವಾದ ಮಾತು, ಸ್ವಲ್ಪ ಮಖ ಸಪ್ಪಗಾದರೂ ಸಾಕು ಇವನಿಗೆ ಮೈಯೆಲ್ಲ ಜ್ವರ ಬಂದ್ಬಿಡುತ್ತೆ. ಇದು ಭಗವಂತ ಮಾಡಿದ ಮೋಹ. ಅದಕ್ಕೆ ಒಳಗಾಗಿ ಶಂತನು ಎಷ್ಟು ಮಕ್ಕಳಾದರೂ ಕೂಡ ಒಂದೊಂದು ಮಗುವನ್ನು ತೊಗೊಂಡು ಹೋಗಿ ನದಿಯಲ್ಲಿ ಹಾಕ್ತಾಯಿದ್ರು ಕೂಡ ಕೇಳಲ್ಲ. 8ನೇ ಮಗು ಆಗುತ್ತೆ. ಆ 8ನೇ ಮಗುವನ್ನು ತೊಗೊಂಡು ಹೋಗಿ ಗಂಗೆಯಲ್ಲಿ ವಿಸರ್ಜನೆ ಮಾಡಬೇಕು ಅಂದಾಗ ಆಗ ಅದನ್ನು ನೋಡಿ ಶಂತನು ಕೇಳ್ತಾನೆ, ರೂಪದಿಂದ ದೇವತೆ ಇದ್ದಂಗಿದೆಯಾ, ಗುಣದಿಂದ ರಾಕ್ಷಸ ಕೆಲಸವನ್ನು ಮಾಡ್ತಾ ಇದ್ದೀಯಾ, ಯಾಕೆ ಈ ಕೆಲಸ ಮಾಡ್ತೀಯ, ಮಕ್ಕಳನ್ನು ಕೊಂದು, ಯಾರು ನೀನು ಅಂತ ಕೇಳಬಾರದು ಅಂತ ಹೇಳಿದ್ದ 3 ಪ್ರಶ್ನೆಗಳನ್ನು ಕೇಳಿಬಿಡ್ತಾರೆ. ಅದನ್ನು ಕೇಳಿದ ಕೂಡಲೇ ಗಂಗೆ ಹೇಳ್ತಾಳೆ, ನೀನು ವರುಣ, ನಾನು ಗಂಗೆ, ನಮ್ಮಿಬ್ಬರಿಗೆ ಶಾಪ ಬಂದಿತ್ತು, ಇವರು ಅಷ್ಟವಸುಗಳು, ಇವರಲ್ಲಿ ಒಬ್ಬನನ್ನು ಉಳಿಸಿದ್ದೀನಿ, ನನ್ನನ್ನು ಕೇಳಬಾರದೇ ಇದ್ದ ಪ್ರಶ್ನೆಯನ್ನು ಕೇಳಿದ್ದರಿಂದ ನಾನು ನಿನ್ನ ಬಳಿಯಲ್ಲಿ ಇರೋದಿಲ್ಲ ಅಂತ ಗಂಗೆ ಹೊರಟೋಗಿಬಿಡ್ತಾಳೆ. ಹೋಗುವಾಗ ಆ ಮಗುವನ್ನು ಕರ್ಕೊಂಡು ಹೋಗ್ತಾಳೆ. ಮಗುವಿಗೆ ನಾಮಕರಣ ಮಾಡ್ತಾರೆ, ದೇವವ್ರತ ಅಂತ. ಕೆಲವೆಲ್ಲ ಹೆಸರು ಹೇಗಿರುತ್ತೆ ಅಂತಂದರೆ ಸಾರ್ಥಕ ನಾಮಧೇಯ, ನಮ್ಮದೆಲ್ಲ ಕೇವಲ ನಿರರ್ಥಕ ನಾಮಧೇಯ. ಕ್ಷೀರಸಾಗರ ಭಟ್ಟ ಅಂತ ಹೆಸರು, ನಿತ್ಯ ಇನ್ನೊಬ್ಬರ ಮನೆಗೆ ಹೋಗಿ ಮಜ್ಜಿಗೆ ಇಸ್ಕೊಂಬರ್ಬೇಕು. ಹೆಸರು ಮಾತ್ರ ಕ್ಷೀರಸಾಗರ ಭಟ್ಟ ಅಂತ. ಮನೆಯಲ್ಲಿ ಕಿಂಚಿತ್ ದುಡ್ಡೂ ಇಲ್ಲ. ಹಾಗಾಗಿ ನಮ್ಮ ಆ ಮಗುವಿಗೆ ದೇವವ್ರತ ಅಂತ ನಾಮಕರಣ ಮಾಡ್ತಾರೆ. ದೇವವ್ರತ ಅಂತ, ದೇವ ಅಂದರೆ ದಿವು ಕ್ರೀಡಾಯಾಮ್ ಅಂತ, ಕ್ರೀಡೆ ಅಂತ ಅರ್ಥ. ಯಾವ ಕ್ರೀಡೆ? ಸ್ತ್ರೀ ಪುರುಷರ ಕ್ರೀಡೆ. ಅದರಿಂದ ವ್ರತ ಬೇರೆಯಾದವನು, ಇಲ್ಲದೇ ಇದ್ದವನು ಅಂತ ಅಂದರೆ ಇವನಿಗೆ ಸ್ತ್ರೀ ಸುಖ ಇಲ್ಲ ಅನ್ನುವುದನ್ನು ಹೆಸರೇ ಇಟ್ಟುಬಿಟ್ರು ಅವನಿಗೆ. ಮುಂದೆ ಅವನೇ ಆ ದ್ವಿನಾಮಕ ವಸುವೆ ದೇವವ್ರತನಾಗಿರ್ತಾನೆ. ಆ ಮಗ ಕರ್ಕೊಂಡು ಹೋಗ್ತಾಳೆ, ಚೆನ್ನಾಗಿ ಬೆಳೆಸ್ತಾಳೆ ಬೃಹಸ್ಪತ್ಯಾಚಾರ ಬಳಿಯಲ್ಲಿ.
ಪರಶುರಾಮ ದೇವರ ಬಳಿಯಲ್ಲಿ ಭಾಳ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿಸ್ತಾಳೆ. 525 ವರ್ಷಗಳ ಕಾಲದ ವಿದ್ಯಾಭ್ಯಾಸ ದೇವವ್ರತನದಾಗತ್ತೆ. ಒಂದು ದಿವಸ ಶಂತನು ಬೇಟೆಗೋಸ್ಕರವಾಗಿ ಬಂದಿರ್ತಾನೆ. ಬೇಟೆಗಾಗಿ ಬಂದಾಗ ಗಂಗಾ ನದಿಯಲ್ಲಿ ನೀರಿರೋದಿಲ್ಲ. ಗಂಗೆಯಲ್ಲಿ ನೀರಿಲ್ಲ ಅನ್ನುವುದನ್ನು ನೋಡಿ ಏನಾಯಿತು ಅಂತ ಕುದುರೆಯಿಂದ ಹಾಗೆ ಮೇಲೆ ಹೋಗ್ತಾನೆ. ಗಂಗೆಗೆ ದೊಡ್ಡ ಅಣೆಕಟ್ಟನ್ನು ಕಟ್ಟಿಬಿಟ್ಟಿದ್ದಾನೆ ದೇವವ್ರತ ತನ್ನ ಬಾಣಗಳಿಂದ. ಅದು ನೋಡಿದ್ದೇನು ಆಶ್ಚರ್ಯ ಗಂಗಾ ನದಿಯಲ್ಲಿ ಅಂತ ಯಾರು ಅಂತ ನೋಡುವಾಗ ದೇವವ್ರತ ಅದೃಶ್ಯನಾಗಿ ಬಿಡ್ತಾನೆ. ಅದೃಶ್ಯನಾಗಿ ಅಮ್ಮನ ಬಳಿಯಲ್ಲಿ ಹೋಗ್ತಾನೆ. ಅಪ್ಪ ಬಂದಿದ್ದಾನೆ, ನನ್ನನ್ನು ಕೊಟ್ಟುಬಿಡು ಅಂತ. ಗಂಗೆ ದೇವವ್ರತನನ್ನು ಕರೆತಂದು ತನ್ನ ಗಂಡನಿಗೆ ಕೊಡ್ತಾಳೆ. ಇಷ್ಟು ದಿವಸ ಹೆಂಡತಿ ಇಲ್ಲ, ಗಂಡ ಇಲ್ಲ, ಈ ಮಗ ಇಲ್ಲ, ಇಬ್ಬರೂ ಇಲ್ದಂಗಿದ್ರಿ. ಆದ್ದರಿಂದ ಹಾಗಾಗೋದು ಬೇಡ, ಮಗನನ್ನು ನೋಡಿಕೊಂಡು ಸಂತೋಷವಾಗಿರುವಂಥ ಗಂಗೆ ನಮ್ಮ ದೇವವ್ರತನನ್ನು ಕೊಡ್ತಾಳೆ. ದೇವವ್ರತನನ್ನು ಕೊಟ್ಟ ಮೇಲೆ ಶಂತನು ಮಗನ ಸದ್ಗುಣದಿಂದ ಹೆಂಡತಿಯನ್ನು ಮರೆಯುವಷ್ಟು ಸದ್ಗುಣ ದೇವವ್ರತನಲ್ಲಿ ಅವನಲ್ಲಿತ್ತು. ಅಂಥ ಒಂದು ಸದ್ಗುಣವಂತನಾಗಿದ್ದ ಆ ದೇವವ್ರತ. ಅಂಥ ದೇವವ್ರತ ಏನಿದ್ದಾನೆ ತಂದೆಯ ಜೊತೆಯಲ್ಲಿ ಒಳ್ಳೆಯ ಅದ್ಭುತವಾದ ಗುಣಗಳಿಂದ ತಾನಿರ್ತಾನೆ. ಅವನು ತಂದೆ ಸತ್ಯವತಿ ಎಂಬತಕ್ಕಂಥವಳನ್ನು ನೋಡಿ ಮದುವೆಯಾಗಬೇಕು ಅಂತ ಇಷ್ಟಪಡ್ತಾನೆ. ಆ ಇಷ್ಟಪಟ್ಟಾಗ ತಂದೆಗೋಸ್ಕರವಾಗಿ ಭೀಷ್ಮ ತಾನು ಭಯಂಕರವಾದ ಬ್ರಹ್ಮಚರ್ಯ ವ್ರತವನ್ನು ಮಾಡ್ತೀನಿ ಅಂಥೇಳಿ ತಂದೆಗೋಸ್ಕರವಾಗಿ ನಿತ್ಯ ಯುವಕನೇ ಆಗಿರ್ತೀನಿ, ಬ್ರಹ್ಮಚಾರಿಯಾಗಿರ್ತೀನಿ ಎಂಬುದಾಗಿ ಹೇಳಿ ತಾನು ಭಯಂಕರ ಪ್ರತಿಜ್ಞೆಯನ್ನು ಮಾಡಿದ್ದರಿಂದ ಅವನಿಗೆ ಭೀಷ್ಮ ಅಂತ ನಾಮಕರಣವಾದದ್ದನ್ನು ನಾವಲ್ಲಿ ನೋಡ್ತೇವೆ. ಹೀಗೆ ಶಂತನು ಮತ್ತು ಗಂಗೆ. ಮತ್ತೊಂದು ಏನು ಸ್ವಾರಸ್ಯ ಅಂದರೆ ಅವನಿಗೆ ಶಂತನು ಅಂತ ಯಾಕೆ ಹೆಸರು ಬಂತಿತ್ತು ಅಂದರೆ ಎಂ ಕರಾಭ್ಯಾಂ ಸ್ಪೃಶತಿ ಜೀರ್ಣಂಚ ಸುಖಮಶ್ನುತೆ ಪುನರ್ಯುವಾಚ ಭವತಿ ತಸ್ಮಾತ್ ತಂ ಶಂತನುಂ ವಿದುಹು ಅಂತ. ಶಂತನು ಯಾರನ್ನು ಮುಡ್ತಾನೆ ಅವರ ದೇಹ, ಜೀರ್ಣವಾದ ದೇಹ ಮತ್ತೆ ಯುವಕ ದೇಹ ಆಗಿಬಿಡ್ತಿತ್ತಂತೆ. ಮನೆ ಮುಂದೆಲ್ಲ ಮುದುಕರು ನಿಂತುಬಿಟ್ಟಿದ್ರಂತೆ, ನಮ್ಮನ್ನು ಮುಟ್ಟು ಅಂತ. ಅದಕ್ಕೆ ವರುಣನಿಗೆ ಆ ಸಾಮರ್ಥ್ಯ ಇದೆ. ವರುಣನಿಗೆ ಆ ಸಾಮರ್ಥ್ಯ ಯಾಕೆಂದರೆ ನೀರಿಗೆ ಇವತ್ತು ಅನೇಕ ಥೆರಪಿಗಳಲ್ಲಿ ವಾಟರ್ ಥೆರಪಿ ಬಹಳ ಶ್ರೇಷ್ಠವಾದ ಥೆರಪಿ. ವಾಟರ್ ಥೆರಪಿ ಇವತ್ತು ಹೊಸದಾಗಿ ಬಂದಿದೆ, ನಮ್ಮಲ್ಲಿ ಹಳೆಯದೆ. ನಮ್ಮಲ್ಲೆಲ್ಲ ಪುಣ್ಯಾಹವಾಚನ ಮಾಡುವಾಗ ಮಾಡೋದು ವಾಟರ್ ಥೆರಪಿನೇ. ವರುಣನ ಪೂಜೆಯನ್ನೇ ಮಾಡ್ತೀವಿ ನಾವು. ಪುಣ್ಯಾಹವಾಚನ ಅಂದ್ರೇನು? ವರುಣನ ಪೂಜೆ. ಆ ವರುಣನ ಪೂಜೆ ಮಾಡಿ ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ನಮ್ಮಲ್ಲಿದ್ದ ರೋಗಗಳೆಲ್ಲ ಪರಿಹಾರವಾಗ್ತಕ್ಕಂಥದ್ದಾಗತ್ತೆ. ಅಂತಹ ಶಂತನು, ಇವರ ವಸಿಷ್ಠರ ಮತ್ತು ವಸುಗಳ ಶಾಪದ ಕಥೆ ಹೀಗೆಲ್ಲ ಹೇಳತಕ್ಕಂಥವರಾಗಿದ್ದಾರೆ. ಇದಾದ ಮೇಲೆ ಶಂತನು ಮತ್ತೊಂದು ಮದುವೆ ಆಗುತ್ತಾನೆ. ಆ ಮದುವೆ ಆದದ್ದು ಯಾರಪ್ಪ ಅಂತಂದರೆ ಸತ್ಯವತಿ ಎಂಬತಕ್ಕಂಥದ್ದಾಗಿ. ಅವಳು ಯಾರು ಅನ್ನೋದನ್ನು ಮುಂದೆ ಹೇಳ್ತೀನಿ, ನಾಳೆ ಬೆಳಗ್ಗೆ ಹೇಳ್ತೀನಿ. ಶಂತನು ಯಾಕೆ ಅವಳನ್ನು ಮದುವೆ ಆದ, ಏನು ಕತೆ? ಅವಳೊಬ್ಬಳ ದೇವತೆಗಳ ಮಗಳು, ಪಿತೃದೇವತೆಗಳ ಮಗಳವಳು. ಅವಳು ಶಂತನುವನ್ನು ಮದುವೆಯಾಗಿ ಇಬ್ಬರು ಮಕ್ಕಳನ್ನು ಪಡೀತಾಳೆ. ವಿಚಿತ್ರವೀರ್ಯ, ಚಿತ್ರಾಂಗದ ಅಂತ. ಚಿತ್ರಾಂಗದ ತನ್ನ ಹೆಸರಿನ ಇನ್ನೊಬ್ಬ ಗಂಧರ್ವ ಇದ್ದಾನೆ ಎಂಬುದನ್ನು ತಿಳಿದು ನನ್ನ ಹೆಸರಿನವರು ಇನ್ನೊಬ್ಬರು ಇರಬಾರ್ದು ಅಂತ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿ ತಾನು ಸತ್ತೋಗಿಬಿಡ್ತಾನೆ. ಆ ವಿಚಿತ್ರವೀರ್ಯ ಒಬ್ಬ ಮಾತ್ರ ಉಳ್ಕೊಳ್ತಾನೆ. ಉಳ್ಕೊಂಡಾಗ ನಮ್ಮ ಸತ್ಯವತಿ ಗಂಡ ಹೋಗಿಬಿಡ್ತಾನೆ. ಹೋದ ಮೇಲೆ ರಾಜ್ಯಕ್ಕೆ ಯಾರು ಬೇಕಲ್ಲ. ಭೀಷ್ಮ ನೀ ರಾಜ್ಯ ಆಳು ಅಂದರೆ ಇಲ್ಲ, ತಂದೆಗೆ ಮಾತು ಕೊಟ್ಟಿದ್ದೀನಿ, ದೇವತೆಗಳಿಗೆ ಮಾತು ಕೊಟ್ಟಿದ್ದೀನಿ, ರಾಜ್ಯ ಆಳೋದಿಲ್ಲ, ನಾನು ರಾಜ್ಯ ಆಳಬಾರ್ದು ಅಂತ ಅವನೇನು ಮಾಡ್ತಾನೆ, ನಮ್ಮ ಭೀಷ್ಮ ಯಾರು ನಿಯೋಜಿಸು ಅಂತ ಕೇಳಿದಾಗ ಆಗ ನಮ್ಮ ಸತ್ಯವತಿಯ ಮೊದಲನೆಯ ಮಗ ವೇದವ್ಯಾಸ ದೇವರು, ಪರಾಶರ ಮತ್ತು ಸತ್ಯವತಿಯ ಮೊದಲನೆಯ ಮಗ ವೇದವ್ಯಾಸ ದೇವರು, ಅವ್ರು ಹೇಳಿರ್ತಾರೆ, ನಿನಗೇನಾರು ಆಪತ್ತು ವಿಪತ್ತು ಸಂಪತ್ತು ಬಂದಾಗ ನನ್ನ ಸ್ಮರಣೆ ಮಾಡುವಂತ. ಸತ್ಯವತಿ ವೇದವ್ಯಾಸರನ್ನು ಸ್ಮರಣೆ ಮಾಡ್ತಾಳೆ. ಸ್ಮರಣೆ ಮಾಡಿದಾಗ ವಿಚಿತ್ರವೀರನಿಗೆ ಇಬ್ಬರು ಹೆಂಡಂದರು, ಅಂಬಾಲಿಕಾ ಅಂಬಿಕಾ ಅಂತ. ಆ ಅಂಬಾಲಿಕಾ ಅಂಬಿಕೆಯರನ್ನು ನಮ್ಮ ಈ ವೇದವ್ಯಾಸ ದೇವರ ಬೆಳಗಿಲ್ಲಿ ನಿಯೋಗ ಪದ್ಧತಿ ಅಂತ ಹಳೆ ಕಾಲದಲ್ಲಿ ಯಾರಿಗೆ ಮಕ್ಕಳಾಗೋದಿಲ್ಲ ಅವರಿಗೆ ಭಾಮೈದ್ನಿಂದ ಮಕ್ಕಳು ಅಥವಾ ನಿಯೋಗ ಪದ್ಧತಿ ಅಂತ ದೊಡ್ಡ ಗುರುಗಳು, ಮನೆಯ ಗುರುಗಳು ದೊಡ್ಡವರಿಂದ ಮಕ್ಕಳನ್ನು ಪಡೆಯುವ ಪದ್ಧತಿ ದ್ವಾಪರ ಯುಗದಲ್ಲಿತ್ತು. ಕಲಿಯುಗದಲ್ಲಿ ಅದನ್ನು, ಯಾಕೆಂದರೆ ನಿಮಗೆ ಮೆಂಟಲ್ ಸ್ಥಿರವಾಗಿರಲ್ಲ, ಬುದ್ಧಿ ಕೆಟ್ಟು ಹೋಗಿಬಿಡುತ್ತೆ ಕಲಿಯುಗದ ಜನಕ್ಕೆ, ಅದನ್ನು ಹೋಗಿ IVF ಮಾಡ್ಕೊಳ್ಳೋಣ ಮತ್ತು ಇಲ್ಲದ್ದೆಲ್ಲ ಮಾಡಿಕೊಂಡು ತಲೆ ಕೆಡಿಸ್ಕೋಬಾರ್ದು ಅಂತ ಅದನ್ನು ಕಲಿಯುಗದಲ್ಲಿ ತೆಗೆದುಹಾಕಿದ್ದಾರೆ.
ದೇವರಾಜ್ಯ ಸುತಪ್ರಾಪ್ತಿ ಇಂತಿವನ್ನೆಲ್ಲ ಕಲಿಯುಗದಲ್ಲಿ ತೆಗೆದಿದ್ದಾರೆ. ಹೀಗಾಗಿ ಈ ಒಂದು ನಮ್ಮ ವಿಚಿತ್ರ ವೀರ್ಯನ ಮಡದಿಯರು ಅಂಬಾಲಿಕಾ ಅಂಬಿಕೆಯರೇನಿದ್ದಾರೆ, ಆ ಅಂಬಾಲಿಕಾ ಅಂಬಿಕೆಯರನ್ನು ವೇದವ್ಯಾಸರ ಬಳಿಗೆ ಹೋಗಿರಿ ಅಂತ ಕಳಿಸಿದಾಗ ದೊಡ್ಡವಳು, ದೊಡ್ಡ ಸೊಸೆ ನೋಡಿರಿ, ನಮ್ಮಲ್ಲಿ ಆವಾಗಲೇ ಸೊಸೆಯಂದ್ರಿಗೆ ಸೆಕ್ಸ್ ಎಜುಕೇಷನ್ ಇತ್ತು. ಈಗ ಸೆಕ್ಸ್ ಎಜುಕೇಷನ್ ಕೇಳೋಷ್ಟೊತ್ತಿಗೆ ನಾವೆಲ್ಲ ಋಷಿಪಂಚಮಿ ಮಾಡಿರ್ತೀವಿ, ಉಗ್ರರಥ ಶಾಂತಿ, ಭೀಮರತಿ ಶಾಂತಿ ಆಗಿ ಹೋಗಿರುತ್ತೆ. 80 ವರ್ಷಕ್ಕೆ ಬಂದಮೇಲೆ ಇದನ್ನೆಲ್ಲ ಈ ಟೆಕ್ನಾಲಜಿ ನಾವು ಕೇಳ್ತಾ ಇದ್ದೀವಿ. ಅವತ್ತು ಹೇಳ್ತಾ ಇದ್ದರು ಹೇಗೆ ಮಕ್ಕಳನ್ನು ಪಡೆಯಬೇಕು, ಯಾವತ್ತು ಸಮಾಗಮ ಆದರೆ ಎಂಥ ಮಕ್ಕಳು ಹುಡ್ತಾರೆ, ಯಾವತ್ತು ಸಮಾಗಮ ಆಗಬಾರದು, ಸಮಾಗಮ ಆಗುವಾಗ ಏನು ಆಲೋಚನೆ ಮಾಡಬೇಕು ಅಂತ. ಗಂಡ ಹೆಂಡತಿ ಸಮಾಗಮ ಆಗುವಾಗ ಏನು ಆಲೋಚನೆ ಇರಬೇಕು ತಲೆಯಲ್ಲಿ. ಬಹಳ ಅದ್ಭುತವಾದ ಎಜುಕೇಷನ್ ನಮ್ಮಲ್ಲಿದೆ. ನೀವು ಕೇಳಿರ್ಬೋದು, ಪ್ರಹ್ಲಾದನ ತಂದೆ ಹಿರಣ್ಯಕಶಿಪು ಅಲ್ವಾ? ಪ್ರಹ್ಲಾದನ ತಂದೆ ಹಿರಣ್ಯಕಶಿಪು. ಹಿರಣ್ಯಕಶಿಪುವಿನಂತಹ ದೈತ್ಯನಿಗೆ ಪ್ರಹ್ಲಾದನಂತಹ ಮಗ ಹೇಗೆ ಹುಟ್ಟಿದ? ಏನೋ ಹುಟ್ಟಿಬಿಟ್ಟ ಅಂತ ಅನ್ನೋದಲ್ಲ, ಪುರಾಣಗಳಲ್ಲಿ ಹೇಳಿದ್ದಾರೆ ಇದನ್ನು. ಹಿರಣ್ಯಕಶಿಪು 10,000 ವರ್ಷ ತಪಸ್ಸು ಮಾಡ್ತೀನಿ ಬರಲ್ಲ ಅಂತ ಹೇಳಿ ಹೋಗಿರ್ತಾನೆ. ರಾತ್ರಿನೇ ವಾಪಸ್ ಬಂದುಬಿಡ್ತಾನೆ. ಹಿರಣ್ಯಕಶಿಪುವಿನ ಹೆಂಡತಿ ಕೈಯಾದು ಕೇಳ್ತಾಳೆ, ಏನು 10,000 ವರ್ಷ ತಪಸ್ಸು ಮಾಡ್ತೀನಿ ಅಂತ ಹೋಗಿದ್ರಿ, ಬಂದುಬಿಟ್ರಲ್ಲ ಅಂತ. ಹೆಂಡತಿ ಜೊತೆಯಲ್ಲಿ ಸಹವಾಸ ಮಾಡ್ತಾ ಇದ್ದಾನೆ, ಏಕಾಂತದಲ್ಲಿದ್ದಾನೆ, ಗರ್ಭಾಧಾನ ಮಾಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ ಹಿರಣ್ಯಕಶಿಪು. ಅಲ್ಲಿ ತಪಸ್ಸಿಗೆ ಹೋಗಿದ್ದೆ, 2 ಹಕ್ಕಿಗಳು ಗಿಡದ ಮೇಲೆ ಕೂತಿತ್ತು, ನಾರಾಯಣ ನಾರಾಯಣ ಅಂತೂ. ಅದು ನಮಗೆ ದೈತ್ಯರಿಗೆ ಅಪಶಕುನ ಆದ್ದರಿಂದ ನಾರಾಯಣ ಶಬ್ದ ಕೇಳಿ ನನ್ನ ಪೂಜೆಗೆ ವಿಘ್ನ ಬಂತು, ತಪಸ್ಸಿಗೆ ಅಂತ ಬಿಟ್ಟು ಬಂದುಬಿಟ್ಟೆ ಅಂತ ಹೇಳ್ತಾ ಹೆಂಡತಿಯಲ್ಲಿ ಗರ್ಭಾಧಾನ ಮಾಡಿದ್ದಾನೆ. ಆ ನಾರಾಯಣ ಅನ್ನುವ ಶಬ್ದವನ್ನು ಕೇಳಿದ್ದರಿಂದ ಮಗ ಇಂಥವನು ಹುಟ್ಟಿದ. ಸರಿ, ಹಿರಣ್ಯಕಶಿಪು ನಾರಾಯಣ ಅಂತಿದ್ದರಿಂದ ಪ್ರಹ್ಲಾದನಂಥ ಮಗ ಹುಟ್ಟಿದ. ಪ್ರಹ್ಲಾದನಂಥ ಹರಿಭಕ್ತನಿಗೆ ಈ ದೈತ್ಯರ ಮನೆಯಲ್ಲಿ ಯಾಕೆ ಹುಟ್ಟು? ಪ್ರತಿಯೊಂದಕ್ಕೂ ನಮ್ಮಲ್ಲಿ ಉತ್ತರ ಇದೆ. ಏನ್ರಿ, ನಾವೆಲ್ಲ ಚೆನ್ನಾಗಿದ್ದೀವಿ, ನಮ್ಮ ಮಗ ಮಾತ್ರ ಕೆಂಪಗಿದ್ದಾನೆ. ಯಾಕಿದ್ದಾನೆ ಅಂದರೆ DNA ಟೆಸ್ಟ್ ಮಾಡಿಸ್ಕೋ ಗೊತ್ತಾಗತ್ತೆ. ನಿನ್ನ ವಂಶದಲ್ಲಿ ಯಾರು ಕಪ್ಪಗಿದ್ರೋ, ಕೆಂಪಗಿದ್ರೋ, ಬೆಳ್ಳಗಿದ್ರೋ, DNA ಟೆಸ್ಟು ಅಂದರೆ ಎಷ್ಟು ಹೆದರಿಕೆ ಆಗುತ್ತೆ ಅಂದರೆ, ಮೊನ್ನೆ ಪಾಪ ಯಾವಳೋ ಫಾರಿನ್ನಲ್ಲಿ ಸುಮ್ಮನೆ ಇರಲಾರ್ದೆ DNA ಟೆಸ್ಟ್ಗೆ ಹೋಗಿದ್ದಾಳೆ. ಟೆಸ್ಟ್ ಮಾಡಿಸ್ಕೊಂಡು ಬಂದ ಮೇಲೆ ಗಂಡ ಹೆಂಡತಿ DNA ಟೆಸ್ಟ್ ಮಾಡಿಸಿದರೆ ಗಂಡ ಹೆಂಡತಿ ಇಬ್ಬರು ಅಣ್ಣ ತಂಗಿ ಅಂತ ಗೊತ್ತಾಗೋಯ್ತು. ಅದಕ್ಕೆ ನಮ್ಮಲ್ಲಿ ಗೋತ್ರ ಬಿಡಬೇಕು, ನಕ್ಷತ್ರ ಬಿಡಬೇಕು, ಕುಜದೋಷ, ಅಲ್ಲೆಲ್ಲ ಮದುವೆ ಆಗಲಿಕ್ಕಿಂತ ಮುಂಚೆ ಮಕ್ಕಳಾಗುತ್ತಾರೆ ಇಲ್ವಾ ಟೆಸ್ಟು ಮಾಡಿಬಿಡ್ತಾರಲ್ಲ. ನಮ್ಮಲ್ಲಿ ಅದು ಬೇಕಾಗೇ ಇಲ್ಲ. ಕುಜದೋಷ ನೋಡಿಬಿಡ್ತೀವಿ ನಾವು. ಕುಜದೋಷ ನೋಡಿದರೆ ಮಕ್ಕಳಾಗತ್ತಾ ಇಲ್ವಾ, ಹೇಗೆ ಸಮಾಚಾರ, ಎಷ್ಟು ವರ್ಷಕ್ಕಾಗತ್ತೆ, ಏನು ಅಡೆತಡೆ ಅಂತ. ಈ ಹಿರಣ್ಯಕಶಿಪುವಿನ ಮನೆಯಲ್ಲಿ ಈ ಪ್ರಹ್ಲಾದ ಯಾಕೆ ಹುಟ್ಟಿದ? ಇದೊಂದು ಮಿಸ್ಟ್ರಿ ಆ್ಯಂಡ್ ಹಿಸ್ಟ್ರಿ ಇದು. ಈ ಪ್ರಹ್ಲಾದ ತನ್ನ ಹಿಂದಿನ ಜನ್ಮದಲ್ಲಿ ಹಿಮಾಲಯದಲ್ಲಿ ಕೂತು ತಪಸ್ಸು ಮಾಡ್ತಾ ಇರ್ತಾನೆ. ಅವನ ಜನ್ಮದ ಕೊನೆಯ ದಿವಸಗಳು ತಪಸ್ಸು ಮಾಡ್ತಾ ಇದ್ದಾಗ ಅವನ ದೇಹದಿಂದ ಪ್ರಾಣವನ್ನು ಬಿಡಬೇಕು. ಆ ಸಂದರ್ಭ, ಅದು ಪದ್ಧತಿ ಇದೆ. ನಮ್ಮ ಉದರದಲ್ಲಿರುವ ಉಸಿರನ್ನು, ಹೊಕ್ಕಳಲ್ಲಿರುವ ಉಸಿರನ್ನು ಎದೆಗೆ ತಂದು, ಎದೆಯಲ್ಲಿದ್ದದ್ದನ್ನು ಕಂಠಕ್ಕೆ ತಂದು, ಕಂಠದಿಂದ ಕಿರುನಾಲಿಗೆಗೆ ತಂದು, ಅಲ್ಲಿಂದ ಭ್ರೂಮಧ್ಯ ದೇಶಕ್ಕೆ ತಂದು, ಇಲ್ಲಿ 24 ನಿಮಿಷ ಇದ್ದು, ಇಲ್ಲಿಂದ ತಲೆ ಒಡೆದು ಹೊರಗೆ ಬರಬೇಕು ಅನ್ನುವ ಪದ್ಧತಿ ಇದು, ಯೋಗ ಮಾರ್ಗ. ಆ ಯೋಗ ಮಾರ್ಗದಲ್ಲಿ ಅವನಿದ್ದಾಗ ದೇವತೆಗಳು ಓಡೋಡಿ ಬರ್ತಾ ಇದ್ದಾರಂತೆ ಹಿಮಾಲಯದಲ್ಲಿ. ದೇವತೆಗಳು ಓಡೋಡಿ ಬರ್ತಾ ಬರ್ತಾ ದೈತ್ಯರು 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 ಅಂತ ಕೂಕ್ಕೊಂಡು ಬರ್ತಾ ಇದ್ದಾರೆ. ಇವನು ದೇಹ ಬಿಡ್ತಾ ಇದ್ದಾನೆ. ಆ ದೈತ್ಯರು ಎನ್ನುವ ಶಬ್ದ ಕಿವಿಗೆ ಬಿದ್ದು ಆ ಯಂ ಭಾವಂ ಸ್ಮರನ್ ತ್ಯಜತ್ಯಂತೆ ಕಲೇವರಂ, ಕೊನೆಗಾಲದಲ್ಲಿ ಏನು ಸ್ಮರಣೆ ಮಾಡ್ತಾ ದೇಹ ಬಿಡ್ತೀವಲ್ಲ ಅದೇ ಮುಂದಿನ ಜನ್ಮಕ್ಕೆ ಕಾರಣ. ದೇವರು ದೇಹ ಬಿಡುವಾಗ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಮುಂದಿನ ಜನ್ಮಕ್ಕೆ ಲಿಂಕ್ ಕೊಡ್ತಾನೆ. ಅದಕ್ಕೆ ಆ ಟೈಮ್ ತುಂಬ ನಾವೇನು ಸ್ಮರಣೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಒಬ್ಬರು ದೊಡ್ಡ ಪಂಡಿತರು, ಬೇಕಾದಷ್ಟು ತಿಳ್ಕೊಂಡವರು, ಅವರು ಸಾಯ್ತಾ ಇದ್ದಾರೆ, ಮಕ್ಕಳೆಲ್ಲ ಬಂದಿದ್ದಾರೆ, ಮಕ್ಕಳು, ಸೊಸೆಯಂದರು, ಅಳಿಯಂದರು, ಗಂಡು ಮಕ್ಕಳು, ಹೆಣ್ಣುಮಕ್ಕಳೆಲ್ಲ ಬಂದಿದ್ದಾರೆ. ಏನೋ ನಾಲಿಗೆ ಅಲ್ಲಾಡಿಸ್ತಾನೆ, ಮಾತಾಡಬೇಕು ಅಂತಾನೆ, ಕಣ್ಣಲ್ಲಿ ಹೀಗೆ ನೋಡ್ತಾನೆ, ನಮ್ಮಪ್ಪ ಏನೋ ಮಾತಾಡಬೇಕು ಅಂತಾನೆ, ಏನೋ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಡಾಕ್ಟ್ರನ್ನ ಕರೆಸೋದು. ಡಾಕ್ಟ್ರಿಗಿದೆ ಟೈಮ್, ಭಾಳ ಒಳ್ಳೆ ಟೈಮ್.
ಎಂಡ್ ಆಫ್ ದಿ ಲೈಫಲ್ಲಿ ಅಲ್ಲೇ ಆಟ ಆಡ್ತಾರೆ ಡಾಕ್ಟ್ರು. ಸತ್ತ 10 ದಿವಸ ಆಗಿದ್ರು ವೆಂಟಿಲೇಷನ್ ಹಾಕಿದ್ದೀವಿ, ನಿಮ್ಮನ್ನು ಬಿಡೋದು. ನಾವು ಹೇಳಬೇಕು ಬಾಡಿ ಇಟ್ಕೊಳ್ರಿ, ನಾವು ದುಡ್ಡು ಕೊಡಲ್ಲ. ದುಡ್ಡು ಮಾತ್ರ ಒಳಗೆ ಹೋಗ್ಬೋದು, ನಾವು ಒಳಗೆ ಹೋಗೋ ಆಗಿಲ್ಲ. ನಮಗೆ ಕಾಣಿಸ್ದೇ ಇರೋ ಹಾಗೆ ಮಾನಿಟ್ರ್ ತಿರುಗಿಸಿಟ್ಬಿಟ್ಟಿರ್ತಾರೆ. ಆ ಮಾನಿಟ್ರು ಡೆಡ್ ಆಗಿರುತ್ತೆ, ಇವನು ಡೆಡ್ ಆಗಿರ್ತಾನೆ. ಹೆಣದ ಪಕ್ಕದಲ್ಲಿ ಎಲ್ಲರೂ ಮಲಗಿಸಿರ್ತಾರೆ, ನಮಗೆ ತೋರಿಸಲ್ಲ. ಅದಕ್ಕೆ ಕೊನೆಗಾಲದಲ್ಲಿ ದೇವರು ಮುಂದಿನ ಸ್ಮರಣೆಯನ್ನು ಕೊಡ್ತಾನಂತ. ಎಷ್ಟೇ ಅಜ್ಞಾನದಲ್ಲಿದ್ದರೂ ಒಂದು ಕ್ಷಣ ಎಚ್ಚರಿಕೆಯನ್ನು ಕೊಡ್ತಾನೆ. ಅವನು ಏನಾಗಿರಬೇಕೋ ಅದಾಗಬೇಕು. ಈ ಬ್ರಾಹ್ಮಣ ಏನೋ ಮಾತಾಡ್ತಾ ಇದ್ದಾನೆ, ಡಾಕ್ಟ್ರನ್ನ ಕರೆಸಿದ್ರು. ಡಾಕ್ಟ್ರೇ ನಮ್ಮಪ್ಪ ಏನೋ ಮಾತಾಡಬೇಕು ಅಂತಾನೆ. ಡಾಕ್ಟ್ರ್ ಅಂದರು ಇಂಜೆಕ್ಷನ್ ಕೊಡ್ತೀನಿ, ಖಂಡಿತ ಮಾತಾಡ್ತಾನೆ. ಏನಿಲ್ಲ, 10 ml ದೊಡ್ಡ ಸಿರೆಂಜು, ದೊಡ್ಡ ಸೂಜಿ, ಡಿಸ್ಟಿಲ್ ವಾಟರ್ ತುಂಬಿಕೊಂಡ. ನಮಗೇನು ಗೊತ್ತಾಗತ್ತೆ ಡಾಕ್ಟ್ರ್ ಏನು ಟ್ರೀಟ್ಮೆಂಟ್ ಕೊಡ್ತಾರೆ, ಯಾವ ಟ್ಯಾಬ್ಲೆಟ್ ಕೊಡ್ತಾರೆ, ಏನು ಅಂತ ನಮಗೇನು ಗೊತ್ತಾಗಲ್ಲ. ಸಿರೆಂಜ್ ತೊಗೊಂಡ, ಜೋರಾಗಿ ಚುಚ್ಚಿದ ನೋವಿಗೆ ಅಂದ ತಂದೆ. ಅಂದ್ಕೊಳ್ಳಿ, ಅಪ್ಪ ಏನು ಎಲ್ಲರ ಪ್ರೀಮಿಯಂ ಕಟ್ಟಿದೆಯಾ, ಎಲ್ಲರ ದುಡ್ಡಿಟ್ಟಿದೆಯಾ, ಬಂಗಾರ ಇಟ್ಟಿದೆಯಾ ಯಾವ್ದಾರ ಸೇಫ್ ಲಾಕರಲ್ಲಿ, ಏನು ಅಂತ ಕೇಳಿದ್ರೆ ಅಲ್ಲಿ ನೋಡ್ರಿ ಇಂದ ತಂದೆ, ಅಲ್ಲಿ ನೋಡ್ರಿ ಇಂದ ಏನು ಅಂತ ಅಲ್ಲಿ ನೋಡ್ತಾರೆ. ಅಲ್ಲಿ ನೋಡ್ರಿ ಕರು ಪರಕೆ ತಿಂದು ಹೋಗ್ತಾ ಇದೆ ಅಯೋಗ್ಯರುಗಳ, ನೀವೇನು ಬಾಳ್ವೆ ಮಾಡ್ತೀರಿ ಅಂತ ಸತ್ತು ಹೋಗಿಬಿಟ್ಟ ತಂದು. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ಕೊನೆಗಾಲ ತುಂಬ, ಆ ಕೊನೆಗಾಲಕ್ಕಾಗಿ ಇಷ್ಟೆಲ್ಲ ಪ್ರಯತ್ನವನ್ನು ನಾವು ಮಾಡೋದು. ಸತತವೂ ಕೊನೆಗಾಲದಲ್ಲಿ ದೇವರ ಸ್ಮರಣೆ ಮಾಡ್ತೀವಿ ಅಂದರೆ ದೇವರು ಕೊಡೋದಿಲ್ಲ, ಅದು ಬಂದಿರಬೇಕು. ಎಕ್ಸಾಮ್ ಟೈಮಲ್ಲಿ ಪುಸ್ತಕ ಓದ್ತೀವಿ ಅಂದರೆ ಸಾಧ್ಯವಿಲ್ಲ. ಅದಕ್ಕೆ ಪ್ರಹ್ಲಾದರಾಜರಿಗೆ ಇಷ್ಟೆಲ್ಲ ಓದಿದ್ದರೂ ಕೂಡ ಅಂತ್ಯಕಾಲದಲ್ಲಿ ಕಿವಿಗೆ ಬಿದ್ದ ಸ್ಮರಣೆ ಅವ್ರಿಗೇನಾಯಿತು, ದೈತ್ಯ ಜನ್ಮ ಬರಲಿಕ್ಕೆ ಕಾರಣವಾಯಿತು ಅಂತ ಪದ್ಮಪುರಾಣದಲ್ಲಿ ಈ ವಿಚಾರವನ್ನು ಹೇಳಿದ್ದಾರೆ. ವಿಚಿತ್ರವೀರ್ಯನ ಮಡದಿಯರು, ವಿಚಿತ್ರವೀರ್ಯ ಸತ್ತೋಗಿ ಬಿಡ್ತಾನೆ. ಅಂಬಾಲಿಕಾ ಅಂಬಿಕೆಯರನ್ನು ವೇದವ್ಯಾಸರ ಬಳಿಗೆ ನಿಯೋಗ ಪದ್ಧತಿಗೆ ಕಳಿಸುವಾಗ ಸತ್ಯವತಿ ಟ್ರೀಟ್ಮೆಂಟ್ ಕೊಡ್ತಾಳ್ರಿ. ಅವಳಿಗೆ ಕೇಳಬೇಕು ಮಹಾಭಾರತದಲ್ಲಿ. ಬಂದವರು ಯಾರು ಅಂತ ಹೇಳಲ್ಲ, ಅವರ ಜೊತೆಯಲ್ಲಿ ನೀನಿರುವಾಗ ನಮ್ಮ ಹಿಂದಿನ ಯಯಾತಿ ನಹುಷ ಈ ರಾಜರ ಸ್ಮರಣೆ, ಅವರ ರೂಪ, ಅವರ ಗುಣ, ಅವರ ಬುದ್ಧಿವಂತಿಕೆ, ಅವರ ಶಕ್ತಿ ಸಾಮರ್ಥ್ಯಗಳನ್ನು ನೀ ಚಿಂತೆ ಮಾಡ್ತಾ ಇದ್ದರೆ ಅಂಥ ಮಕ್ಕಳು ಹುಡ್ತಾರೆ ಅಂತ. ಇದು ನಮ್ಮ ಮಕ್ಕಳಿಗೆ ಎಲ್ಲಿ ಹೇಳಬೇಕು, ನಮಗಿಂತ ಮುಂದುವರೆದಿರ್ತಾರೆ, ಮಕ್ಕಳಿಗೆ ಹೇಳಬೇಕಾದ ಅವಶ್ಯಕತೆ ಇವತ್ತಿಲ್ಲವೇ ಇಲ್ಲ ಆಧುನಿಕ ಕಾಲದಲ್ಲಿ. ಕೊನೆಗೆ ಅವ್ರನ್ನ ಹೇಳಿ ಟ್ರೀಟ್ಮೆಂಟ್ ಮಾಡಿ ಕಳಿಸ್ತಾಳೆ. ವೇದವ್ಯಾಸರು ಹೇಳಿರ್ತಾರೆ, ನಿನ್ನ ಸೊಸೆಯಂದರ ಸಂಗ ನಾ ಮಾಡಬೇಕಾದ್ರೆ 1 ವರ್ಷ ವೈಷ್ಣವ ವ್ರತವನ್ನು ಮಾಡಬೇಕು ಅಂತ. ಸತ್ಯವತಿ ಅಂತಾಳೆ, 1 ವರ್ಷದ ತನಕ ಕಾಯಲಿಕ್ಕೆ ಟೈಮ್ ಇಲ್ಲ, ಬೇಗ ಮಕ್ಕಳಾಗಬೇಕು. ಹಾಗಾದ್ರೆ ನಿಮ್ಮ ಹಣೆ ಬರ ಅಂತಾರೆ ವೇದವ್ಯಾಸದಲ್ಲಿ. ಅವಳು ಸೊಸೆ ಬಂದು ಕೂಡಲೇ ವೇದವ್ಯಾಸರು ಘೋರವಾಗಿ ಕಾಣಿಸ್ತಾರೆ. ಆ ಘೋರವಾಗಿ ಕಂಡದ್ದನ್ನು ನೋಡಿ ಕಣ್ಣು ಮುಚ್ಚಿಬಿಡ್ತಾಳೆ. ಕಣ್ಣು ಮುಚ್ಚಿ ವೇದವ್ಯಾಸರ ಸಂಘ ಮಾಡಿದ್ದರಿಂದ ಕುರುಡು ಮಗ ಹುಡ್ತಾನೆ ಧೃತರಾಷ್ಟ್ರ. ಮತ್ತಿನ್ನೊಬ್ಬ ಸೊಸೆಯನ್ನು ಕಳಿಸ್ಬೇಕಾದ್ರೆ ಕಣ್ಣು ಮುಚ್ಕೋಬೇಡ, ಬಿ ಕೇರ್ಫುಲ್ ಅಂತೆಲ್ಲ ಹೇಳಿ ಕಳಿಸ್ತಾರೆ. ಅವಳು ಕಣ್ಣು ಮುಚ್ಚಲ್ಲ, ಹೆದರಿ ಬಿಳಿಸ್ಕೊಂಡ್ಬಿಡ್ತಾಳೆ. ಆ ಬಿಳಿಸಿಕೊಂಡಿದ್ದರಿಂದ ಪಾಂಡುರೋಗದ ಮಗ ಪಾಂಡುರಾಜ ಹುಡ್ತಾನೆ. ಇದಿಬ್ಬರು ಅವರು ಮಾಡಿದ ಆ ಸಮಾಗಮದಲ್ಲಿ ಆದ ತಪ್ಪಿನ ಫಲ ಅನ್ನುವುದನ್ನು ತೋರಿಸ್ತಾ ಕೊನೆಗೆ ವೇದವ್ಯಾಸರಿಗೆ ಹೇಳ್ತಾಳೆ, ಒಬ್ಬ ಕುರುಡ, ಇನ್ನೊಬ್ಬ ಪಾಂಡುರೋಗ, ಇಬ್ಬರೂ ರಾಜ್ಯಕ್ಕೆ ಅನರ್ಹರು, ಇನ್ನೊಮ್ಮೆ ಕಳಿಸ್ತೀನಿ, ದಯವಿಟ್ಟು ಒಳ್ಳೆಯ ಮಕ್ಕಳನ್ನು ಕೊಡು ಅಂತ. ಸೊಸೆಯಂದ್ರಿಗೆಲ್ಲ ಹೇಳ್ತಾಳೆ ಹೋಗ್ರಿ ಅಂತ. ಹೆದರಿ ಬಿಡ್ತಾರೆ. ಮನೆ ಕೆಲಸದ ಒಳಗೆ ಅಲಂಕಾರ ಮಾಡಿಬಿಡ್ತಾರೆ. ಆ ಮನೆ ಕೆಲಸದ ಒಳಗೆ ಅಲಂಕಾರ ಮಾಡಿ, ನೀ ಹೀಗೀಗೆಲ್ಲ ಇರಬೇಕು, ನಾವು ತಪ್ಪು ಮಾಡಿದ್ದೀವಿ, ಈ ರಹಸ್ಯ, ಈ ಅರಮನೆ ರಹಸ್ಯ ಇರುತ್ತಲ್ಲ, ಏನಾಗಿರುತ್ತೆ ಗೊತ್ತಿಲ್ಲ, ಯಾರ್ಯಾರು ಏನೇನು ಮಾಡಿರ್ತಾರೆ ಗೊತ್ತಿಲ್ಲ. ಅವಳನ್ನು ಕಳಿಸ್ತಾರೆ. ಅವಳು ನೋಡ್ರಿ ಏನು ಭಾಗ್ಯವಂತಳು, ಕಣ್ಣು ಮುಚ್ಚಲ್ಲ, ಬಿಳಿಸ್ಕೊಳ್ಳಲ್ಲ, ವೇದವ್ಯಾಸರ ಸೇವೆ ಮಾಡ್ತಾಳೆ. ಒಳ್ಳೆ ಮಗನನ್ನು ತಾರತಮ್ಯದಲ್ಲಿ ದೊಡ್ಡ ಯಮಾಂಶ ಸಂಭೂತನಾದ ವಿದುರನನ್ನು ಮಗನನ್ನಾಗಿ ಪಡೀತಾಳೆ. ಇಷ್ಟಾಗಿ ಅವಳ ಹೆಸರೇನು ಅಂತ ಮಹಾಭಾರತದಲ್ಲಿ ಹುಡುಕಿದ್ರೂ ಸಿಗಲ್ಲ. ಇಷ್ಟು ಧೃತರಾಷ್ಟ್ರ ಮತ್ತು ಪಾಂಡುರಾಜನಿಗಿಂತ ಉತ್ತಮನಾದ ವ್ಯಕ್ತಿ ನಮ್ಮ ವಿದುರ. ವಿದುರ ನೀತಿ, ವಿದುರನ ಪ್ರವಚನ ಸಾಕಷ್ಟು ಪ್ರವಚನದಲ್ಲಿ ನಾವು ಕೇಳ್ತೇವೆ. ಅಂಥ ಮಕ್ಕಳೆಲ್ಲ ಹುಟ್ಟಿದ ಮೇಲೆ ವೇದವ್ಯಾಸರಂತಾರೆ, ನೀ ಇಲ್ಲಿರಬೇಡ, ಮುಂದೆ ಭಯಂಕರವಾದ ಕೌರವ ಪಾಂಡವರ ಯುದ್ಧ ನಡೆಯುತ್ತೆ, ನೀ ಅದನ್ನು ನೋಡಲಿಕ್ಕೆ ಇರಬೇಡ, ಬಂದುಬಿಡು ಅಂತ ಸತ್ಯವತಿಯನ್ನು ವೇದವ್ಯಾಸರು ಕರ್ಕೊಂಡು ಹೊರಟೋಗಿಬಿಡ್ತಾರೆ. ಹೀಗೆ ಭೀಷ್ಮ ಅವನೊಂದು ದುರಂತದ ಕಥೆ. ಒಂದು ರಾಜ್ಯದಲ್ಲಿರಬೇಕು, ರಾಜ್ಯವನ್ನು ನಡೆಸಬೇಕು, ರಾಜನಾಗಿರಬಾರ್ದು. ಇದು ಭೀಷ್ಮನ ಕಥೆಯನ್ನು ನಾವಲ್ಲಿ ಕೇಳ್ತಕ್ಕಂಥವರಾಗ್ತೀವಿ. ಹೀಗೆ ಮಹಾಭಾರತದ
ಕಥೆಯಲ್ಲಿ ಇಷ್ಟೆಲ್ಲ ಆದ ಮೇಲೆ ನಾವು ನೋಡ್ತಕ್ಕಂಥದ್ದು ಮುಂದೆ ಕೃಷ್ಣಾವತಾರ ಯಾಕೆ ಆಗಬೇಕಾಗಿ ಬಂತು ಅಂತ ಒಂದು ವಿಚಾರವನ್ನು ಮಾಡ್ತಾರೆ. ಕೃಷ್ಣಾವತಾರ ಯಾಕೆ ಬೇಕು? ರಾಮಾವತಾರದಲ್ಲಿ ಎಲ್ಲರನ್ನ ಸಂಹಾರ ಮಾಡಿ ಆಗಿತ್ತು ದೈತ್ಯರನ್ನು. ದೇವತೆಗಳೆಲ್ಲ ಬಂದು ಕೃಷ್ಣಾವತಾರಕ್ಕಾಗಿ ಸ್ವಾಮಿನಿ ಇನ್ನೊಮ್ಮೆ ಅವತಾರ ಮಾಡಬೇಕು ಅಂತ ದೇವತೆಗಳೆಲ್ಲ ಕ್ಷೀರ ಸಮುದ್ರದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಯಾಕೆ ದೇವರ ಅವತಾರ? ಇದು ಯಾರೂ ಹೇಳಿಲ್ಲ, ಮಧ್ವಾಚಾರ್ಯ ಮಾತ್ರ ಹೇಳಿದ್ದಾರೆ. ಮಧ್ವರಾಯರು ಮಾತ್ರ, ಭಗವತ್ಪಾದರು ಮಾತ್ರ ಹೇಳ್ತಾರೆ. ಏನು ಸ್ವಾರಸ್ಯ? ಹಿಂದಿನ ರಾಮಾವತಾರ ಕಾಲದಲ್ಲಿ ಸತ್ತ ದೈತ್ಯರೆಲ್ಲ ಈ ದ್ವಾಪರ ಯುಗದಲ್ಲಿ ಒಳ್ಳೆಯ ಸಜ್ಜನರ ಮನೆಯಲ್ಲಿ ಹುಟ್ಟುಬಿಟ್ಟಿದ್ದಾರೆ. ಆ ಸಜ್ಜನರ ಮನೆಯಲ್ಲಿ ಪೌರೋಹಿತ್ಯ ಮಾಡಿಸುವ ಪುರೋಹಿತರು ಇರ್ತಾರಲ್ಲ, ಆ ಪೌರೋಹಿತ್ಯ ಮಾಡಿಸುವಾಗ ಏನೋ ಮಂತ್ರ ಹೇಳ್ತಾರೆ. ಮಂತ್ರ ಹೇಳುವಾಗ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಮಂತ್ರ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿಲ್ಲ ಈ ಮಂತ್ರದ ಪ್ರಭಾವ ಏನಿದು ಅಂತಂದರೆ, ನಾನು ಏನು ಮಾಡ್ತೀನಿ ಎಲ್ಲ ದೇವರ ಪ್ರೇರಣೆಯಿಂದ ಮಾಡ್ತೀನಿ, ದೇವರೇ ನನ್ನಲ್ಲಿ ನಿಂತು ಮಾಡಿಸ್ತಾನೆ, ನಾನು ಸ್ವತಂತ್ರನಲ್ಲ, ನನಗೆ ಸ್ವಾತಂತ್ರ್ಯ ಇಲ್ಲ, ದೇವರು ನಡೆದಂತೆ ನಡೆಸುವ ನಾನು ಅವನ ಪ್ರೇರಣೆಯಿಂದ ಅವನ ಪ್ರೀತಿಗಾಗಿ ಕರ್ಮವನ್ನು ಮಾಡ್ತೀನಿ ಎಂಬುದಾಗಿ. ಇದನ್ನು ಮಾಡಿದರೆ ಏನಾಗುತ್ತೆ ಲಾಭ ಅಂದರೆ, ಇದಕ್ಕೆ ಫಲ ಮೋಕ್ಷವೇ. ಯಾವುದೋ ಮನೆ ಮಠ ಬಂಗಾರ ಬೆಳ್ಳಿ ಯಾವುದೂ ಅಲ್ಲ. ಈ ಕರ್ಮಕ್ಕೆ ಶ್ರೇಷ್ಠವಾದ ಫಲ ಯಾವುದು ಅಂದರೆ ಮೋಕ್ಷವೇ. ಆದರೆ ಈ ರಾಜರ ಸಜ್ಜನರ ಮನೆಯಲ್ಲಿ ಬಂದ ಈ ದೈತ್ಯರೇನಿದ್ದಾರಲ್ಲ, ಈ ದೈತ್ಯರೆಲ್ಲ ಏನು ಮಾಡಿದ್ದಾರೆ, ಹೀಗೆ ಪ್ರತಿಯೊಂದು ಕೆಲಸವನ್ನು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥವಂತ ಮಾಡಿ 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 ಇದಕ್ಕೆ ನಿವೃತ್ತಿ ಕರ್ಮ ಅಂತಾರೆ. ಕರ್ಮದಿಂದ ಏನನ್ನೂ ಬಯಸದೇ ಇರುವುದು, ಎಲ್ಲ ಮಾಡುವುದು. ನಮಗೇನು ಬೇಡ ಸ್ವಾಮಿ, ನೀ ಪ್ರೀತನಾಗು. ಏನಾರು ಬೇಕಾ? ಹಿರಣ್ಯಕಶಿಪುವನ್ನು ಕೊಂದ ಮೇಲೆ ನರಸಿಂಹ ಪ್ರಹ್ಲಾದರಾಜರನ್ನು ಕೇಳಿದ, ದೊಡ್ಡ ಸ್ತೋತ್ರ ಮಾಡಿದ್ಯಾ, ತುಂಬ ಕಷ್ಟಪಟ್ಟಿದ್ಯಾ ನಿಮ್ಮ ಅಪ್ಪನ ಜೊತೆಗೆ, ಏನಾದರೂ ವರವನ್ನು ಬೇಡು ಅಂದಾಗ ಅದಕ್ಕೆ ಪ್ರಹ್ಲಾದ ಅಂತಾನೆ, ನಾನೊಬ್ಬ ವ್ಯಾಪಾರಿ ಅಲ್ಲ, ಸ್ತೋತ್ರ ಮಾಡಿ ವರವನ್ನು ಬೇಡಬೇಕು ಅಂತಿಲ್ಲ, ಸ್ತೋತ್ರ ಮಾಡಿಸಿಕೊಳ್ಳಬೇಕು ಅನ್ನುವ ಹಂಬಲವೂ ನಿನಗಿಲ್ಲ, ನಾನು ಸ್ತೋತ್ರ ಮಾಡಿ ವರವನ್ನು ಬಯಸಬೇಕು ಅಂತಲೂ ಸ್ತೋತ್ರ ಮಾಡಿದವನು ನಾನಲ್ಲ. ಇಲ್ಲ ಇಲ್ಲ ಹಾಗೆಲ್ಲ ಬೇಡ, ಏನಾರು ವರವನ್ನು ಬೇಡು ಅಂದರೆ, ನೋಡ್ರಿ ಪ್ರಹ್ಲಾದ ಎಂಥ ವರ ಬೇಡ್ತಾನೆ ಅಂತಂದರೆ, ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ನನ್ನ ಮನಸ್ಸಿನಲ್ಲಿ ಏನೂ ಬೇಡಬೇಕು ಎನ್ನುವ ಭಾವನೆಯೇ ಬರದೇ ಇರುವ ವರವನ್ನು ಕೊಟ್ಟುಬಿಡು. ಸಾಧ್ಯವಾ? ಮಕ್ಕಳಿಂದ ಮೊದಲಿನಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಏನು ಅಡಿಗೆ ನಾವು ಕ್ಯಾಡ್ಬರೀಸು ಸಿಲ್ಕಿ ಚಾಕ್ಲೇಟ್ ಕಾವಲ್ಲ ನೋಡಿ, ಅಲ್ಲಿಂದ ಪ್ರಾರಂಭ. ಮಕ್ಕಳಿಂದ ಅಭ್ಯಾಸ ಮಾಡಿಸಿಬಿಡ್ತೀವಿ. ಇಲ್ಲ, ದೇವರ ಬಳಿಯಲ್ಲಿ ಕೇಳಬೇಕಾದದ್ದು ಜ್ಞಾನ, ಭಕ್ತಿ, ವೈರಾಗ್ಯ. ಇದು ಮೂರರ ವಿನಃ ಮತ್ತೊಂದನ್ನು ಬಯಸಬಾರದು. ಇದು ಮೂರನ್ನು ಬೇಡಿದರೆ ಪರಮಾತ್ಮ ಎಲ್ಲವನ್ನ ಕೊಡ್ತಾನಂತ. ನಮ್ಮ ಸಾವಿತ್ರಿ ಯಮರಾಜನ ಜೊತೆಗೆ ಹೋಗ್ತಾಳೆ. ಯಮರಾಜನ ಜೊತೆಗೆ ಹೋಗ್ತಾ ಇರುವಾಗ ಯಮರಾಜ ಕೇಳ್ತಾನೆ, ನಾನೇನು ವರ ಕೊಡಲ್ಲ, ನಿನ್ನ ಗಂಡನ ದೇಹವನ್ನು ಬಿಡೋದಿಲ್ಲ, ಜೀವವನ್ನು ಬಿಡೋದಿಲ್ಲ, ಹೋಗು ಅಂತ ಹೇಳ್ತಾನೆ. ಇಲ್ಲ, ನನ್ನ ಗಂಡ ಏನು ಬೇಕಾಗಿಲ್ಲ, ನಿನ್ನಂಥ ಮಹಾತ್ಮ ಸಜ್ಜನ ನಿನ್ನ ಜೊತೆಗೆ ಹೋಗ್ತಾ ಇದ್ದರೆ ನನಗೇನೋ ಒಂದು ಆನಂದ ಆಗ್ತಾ ಇದೆ, ಬರ್ತಾ ಇದ್ದೀನಿ ಇಂಥ ಇಬ್ಬರು ಮಾತಾಡ್ಕೊಂಡು ಹೋಗ್ತಾರೆ. ಯಮರಾಜನಿಗೆ ಭಾಳ ಸಂತೋಷ ಆಗುತ್ತೆ, ಎಂಥ ಒಳ್ಳೆ ಹೆಣ್ಣು, ನಿನ್ನ ಗಂಡನಿಗೆ ಇಷ್ಟೇ ಆಯುಷ್ಯ ಬರ್ದಿಯಾನೆ ಬ್ರಹ್ಮ, ಏನು ಮಾಡಲಿ, ನಾವು ಕೆಲಸ ಮಾಡಲೇಬೇಕು, ಅದೊಂದನ್ನು ಬಿಟ್ಟು ಗಂಡನ ಬದುಕುವುದೊಂದನ್ನು ಬಿಟ್ಟು ಬೇರೆ ಏನು ಬೇಕಾದ್ರೆ ವರ ಕೇಳು ಅಂತ. ಹೆಂಗಸರು ಎಷ್ಟು ಬುದ್ಧಿವಂತರು ಇರ್ತಾರೆ ಅಂದರೆ, ಸಾವಿತ್ರಿ ಕೇಳ್ತಾಳಂತೆ, ಸ್ವಾಮಿ ನಮ್ಮ ಮಾವ ತನ್ನ ಮೊಮ್ಮಗನನ್ನು ಬಂಗಾರದ ತೊಟ್ಲಲ್ಲಿ ತೂಗುವುದನ್ನು ನೋಡಬೇಕು. ಯಮರಾಜ ತಥಾಸ್ತು ಅಂದ್ಬಿಟ್ಟ. ಗಂಡ ಹೆಂಗಸರು ತುಂಬ ಚೆನ್ನಾಗಿ ಬುಟ್ಟಿಗೆ ಹಾಕ್ಕೋತಾರೆ. ಯಮಂಡಿ ಮೀಕಿ ತೆಚ್ಚಾನ್ ಚೂಡಂಡಿ ಅಂತ 50 ರೂಪಾಯಿ ಶರ್ಟ್ ತಂದು 5,000 ರೂಪಾಯಿ ಇಟ್ಟಿರ್ತಾರಲ್ಲಿ ಇಂಡೆಂಟು. ಅವನಿಗೆ 50 ರೂಪಾಯಿ ಶರ್ಟ್ ತಂದ್ಬಿಟ್ಟು ನಿಮ್ಮ ಬರ್ತ್ಡೇಗೆ ತಂದಿದ್ದೀನಿ ಇಂಥ, ಅದು ಗಂಡನ ದುಡ್ಡಲ್ಲೇ. ಅವನಿಗೇನಪ್ಪ ಅಂದರೆ 5,000 ರೂಪಾಯಿದು ಇನ್ನೊಂದೇನೋ ಇರುತ್ತೆ ಬೇಕು ಅಂತ. ಸಾವಿತ್ರಿ ಕೇಳಿದ ಕೂಡಲೇ ಯಮರಾಜ ಹೌದು ಅಂದ್ಬಿಟ್ಟು ಕೊಟ್ಬಿಡ್ತೀನಿ ಅಂತ ಅಂದ ಕೂಡಲೇ ಮತ್ತೆ ಹೋಗಬೇಕಲ್ಲ, ಹೋಗಲಿಲ್ಲ, ಮತ್ತೆ ಮತ್ತೆ ಬಂದರು. ಮತ್ತೆ ಯಾಕೆ ಬರ್ತಾ ಇದ್ದೀನಿ ಅಂತ. ಇಲ್ಲ, ನಾ ಕೇಳಿದ ವರವನ್ನು ಸ್ವಲ್ಪ ವಿಚಾರ ಮಾಡಿರಿ ಇಂದ್ಲು ಸಾವಿತ್ರಿ ಯಮರಾಜನಿಗೆ. ಏನು ವರ? ನಿಮ್ಮ ಮಾವ ತನ್ನ ಮೊಮ್ಮಗನನ್ನು ಬಂಗಾರದ ತೊಟ್ಲಲ್ಲಿ ತೂಗಬೇಕು. ಹೌದು, ನನ್ನ ಮಾವನಿಗೆ ಮೊಮ್ಮಗ ಆಗಬೇಕಾದ್ರೆ ನನ್ನ ಗಂಡ ಬದುಕಬೇಕು. ನನ್ನ ಮಾವನಿಗೆ ಬೇರೆ ಯಾರೂ ಮಕ್ಕಳಿಲ್ಲ, ಇವನೊಬ್ಬನೇ ಸತ್ಯವಾನೊಬ್ಬನೇ.
ಅವನು ಬದುಕಬೇಕು, ಅವನು ಬದುಕಿದ ಮೇಲೆ ನನ್ನಲ್ಲಿ ಮಗ ಆಗಬೇಕು, ಆ ಮಗನೇ ನಮ್ಮ ಮಾವನಿಗೆ ಮೊಮ್ಮಗ, ನಮ್ಮ ಮಾವನಿಗೆ ಕಣ್ಣಿಲ್ಲ ಕಣ್ಣು ಬರಬೇಕು, ಮೊಮ್ಮಗ ಬಂಗಾರ ತೊಟ್ಲಲ್ಲಿ ತೂಗಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ರಾಜ್ಯ ಇಲ್ಲ ಬರಬೇಕು ಅಂತ. ಇದು ವರ. ಅದಕ್ಕೆ ಹೇಳ್ತಾರೆ ವಾದರಾಜ ಗುರುಸಾರ್ವಭೌಮರು ಹೇಳ್ತಾರೆ, ನೀವು ದೇವರ ಬಳಿಯಲ್ಲಿ ಜ್ಞಾನಭಕ್ತಿ ವೈರಾಗ್ಯ ಬೇಡ್ರಿ, ನಿಶ್ಚಿಂತೆಯಾಗಿ ಪರಮಾತ್ಮ ಎಲ್ಲ ಕೊಡ್ತಾನೆ. ನೀವು ಎಲ್ಲೆಲ್ಲೋ ನಿಂತು ಹೋಗ್ಬಿಡ್ತೀರಿ. ಯಾರೂ ಕೂಡ ಹುಲ್ಲಿಗಾಗಿ ಭತ್ತವನ್ನು ನಾಟಿ ಮಾಡಲ್ಲ, ಭತ್ತಕ್ಕಾಗಿ ಹುಲ್ಲನ್ನು ತಾವು ಮಾಡ್ತಾರೆ, ಆದರೆ ಹುಲ್ಲು ತಾನಾಗೆ ಬರುತ್ತೆ. ಆದರೆ ಹುಲ್ಲಿನಂತೆ ಇರುವ ಲೌಕಿಕ ಸುಖಗಳನ್ನು ನಾವು ಬಯಸಬಾರ್ದು ಯಾವತ್ತೂ ಕೂಡ. ಈ ಲೌಕಿಕ ಸುಖ ಎಲ್ಲ ಹುಲ್ಲಿನಂತೆ ಇರತಕ್ಕಂಥದ್ದು. ನಿಜವಾದದ್ದರ ಕಡೆಗೆ ನಾವು ಹೋದರೆ ಪರಮಾತ್ಮ ನಮಗದನ್ನು ಕೊಡ್ತಾನೆ. ಹಾಗಾಗಿ ದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ವಾಮಿ ಅವರಿಗೆ ಮೋಕ್ಷಕ್ಕೆ ಅನಧಿಕಾರಿಗಳು, ಮೋಕ್ಷಕ್ಕೆ ಅಧಿಕಾರಿಗಳಲ್ಲ, ಆದರೆ ಕರ್ಮ ಮಾಡ್ತಾ ಇದ್ದಾರೆ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮಂತ ಕರ್ಮವನ್ನು ಮಾಡ್ತಾ ಇದ್ದಾರೆ, ಮಾಡಿ ಅರ್ಪಣೆ ಮಾಡಿಬಿಡ್ತಾ ಇದ್ದಾರೆ, ಕೃಷ್ಣಾರ್ಪಣ ಮಸ್ತು ಅಂತ. ಇದಕ್ಕೆ ಫಲ ಮೋಕ್ಷ. ಆದರೆ ಅವರು ಅನಧಿಕಾರಿಗಳು, ಯೋಗ್ಯರಲ್ಲ. ಅವ್ರಿಗೆ ವೀಸಾ ಪಾಸ್ಪೋರ್ಟ್ ಕೊಡಬಾರ್ದು. ಅವ್ರು ಕೊಟ್ಟರೆ ಏನಾಗುತ್ತೆ, ಪಾಕಿಸ್ತಾನದವ್ರಿಗೆ ಇಂಡಿಯಾದಲ್ಲಿ ಬರಲಿಕ್ಕೆ ಬಾಂಗ್ಲಾದೇಶದ ರೋಹಿಂಗ್ಯಾಗಳಿಗೆ ಒಳಗೆ ಬಿಟ್ಟರೆ ಏನು ಮಾಡ್ತಾರೆ, ಬಾಂಬುಗಳು ಹಾಕ್ತಾರೆ, ಪ್ರಯಾಗರಾಜ್ಗೆ ಅಯೋಧ್ಯಕ್ಕೆ ಹೋಗೋ ಟ್ರೈನ್ಗಳಿಗೆ ಕಲ್ಲು ಹೊಡಿತಾರೆ, ಇದೇ ಕೆಲಸ ಮಾಡ್ತಾರೆ ಅವರು. ಅದಕ್ಕೆ ಅವರಿಗೆ ವೀಸಾ ಪಾಸ್ಪೋರ್ಟ್ ಕೊಡಬಾರ್ದು. ಹಾಗಾದ್ರೆ ಏನು ಮಾಡಲಿ ಇಂದ ಪರಮಾತ್ಮ? ಅದಕ್ಕೆ ನೀವು ಅವತಾರ ಮಾಡಬೇಕು. ಎಷ್ಟು ಅದ್ಭುತವಾದ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಹೌದು, ನನ್ನ ಅವತಾರದಿಂದ ಏನಾಗತ್ತೆ ಲಾಭ? ಇದನ್ನು ಶ್ರೀಮದ್ ಆಚಾರ್ಯ ಹೇಳ್ತಾರೆ, ನೀನು ಅವತಾರ ಮಾಡಿದರೆ ನಿನ್ನನ್ನು ದೇವರು ಅಂತ ತಿಳ್ಕೊಳ್ಳಲ್ಲ. ಯಾವನೋ ಒಬ್ಬ ಸಾಮಾನ್ಯ ಜಾರ ಚೋರ ಅಂತ ನಿನ್ನನ್ನು ತಿಳಿತಾರೆ. ದೇವರಾದ ನಿನ್ನನ್ನು ದೇವರಲ್ಲ ಅಂತ ತಿಳಿದು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮಂತ ನಿನ್ನ ಪ್ರೀತಿಗಾಗಿ ನಿನ್ನ ಪ್ರೇರಣೆಯಿಂದ ನಾವು ಕರ್ಮ ಮಾಡ್ತಾ ಇದ್ದೀವಿ ಅಂಥೇಳಿ ಅವರಲ್ಲೇ ದ್ವೇಷ ಮಾಡಿಕೊಂಡು ಅವರಿಗೇ ಸಮರ್ಪಣೆಯನ್ನು ಮಾಡಿದರೆ ಆ ಪುಣ್ಯದ ಫಲ ಅವರಿಗೆ ಸಿಗಲ್ಲ. ಎಷ್ಟು ಟ್ವಿಸ್ಟ್ ನೋಡ್ರಿ. ಪರಮಾತ್ಮನನ್ನು ದ್ವೇಷ ಮಾಡ್ತಾ ನಾನೇ ದೇವರು. ಇವತ್ತು ಅನೇಕರು ಹೇಳ್ತಾರೆ ನಾವೇ ದೇವರು, ಸತ್ತೋಗ್ಬಿಟ್ರೆ ದೇವರಾಗಿಬಿಡ್ತಾರೆ. ಹೌದು, ಇವಾಗ ಯಾಕೆ ದುಃಖ? ಸತ್ತ ಮೇಲೆ ಸುಖ ಅಂತ ತೊಗೊಂಡೇನು ಮಾಡ್ಬೇಕ್ರಿ ಆ ಸುಖನ? ಸತ್ತ ಮೇಲೆ ಸುಖ ಸಿಗುತ್ತೋ, ಹಳೆ ಕೆಸರು ನೀರಲ್ಲೇ ಬೀಳ್ತಿರೋ, ಗೊಜ್ಜಲು ಕುಣಿನಲ್ಲಿ ಯಾವ ಡ್ರೈನೇಜಲ್ಲಿ ಬೀಳ್ತಿರೋ ಗೊತ್ತಿಲ್ಲ. ನಾವು ಸತ್ತ ಮೇಲೆ ದೇವರಾಗಿಬಿಡ್ತೀವಿ. ಅದಕ್ಕೇನು ಮಾಡಬೇಕು? ಯಾರು ಕರ್ಮಾನುಷ್ಠಾನ ಮಾಡಬೇಡ್ರಿ. ತಾಯಿ ಜೊತೆಗೆ ಮಲ್ಕೊಳ್ರಿ, ತಂಗಿ ಜೊತೆಗೆ ಮಲ್ಕೊಳ್ರಿ, ಅಣ್ಣನ್ನೇ ಮದುವೆ ಆಗ್ರಿ, ಮತ್ತು ಈ ಕರ್ಮಠಗಳಲ್ಲೇ ಆಗಬೇಕು. ಇದು ಬೇಕಾಗಿಲ್ಲ. ಆದ್ದರಿಂದ ದೇವತೆಗಳೆಲ್ಲ ಕೇಳ್ತಾರೆ, ಸ್ವಾಮಿ ನೀ ಬರಬೇಕು, ನೀ ಬಂದು ಇವರಿಗೆಲ್ಲರಿಗೂ ಕೂಡ ನಿನ್ನಲ್ಲಿ ದ್ವೇಷ ಹುಟ್ಟಬೇಕು. ನಿನ್ನಲ್ಲಿ ದ್ವೇಷ ಹುಟ್ಟಿದರೆ ಅವರ ಕರ್ಮದ ಫಲ ಅವರು ಉಣ್ಲಿಕ್ಕಾಗಲ್ಲ. ಆದ್ದರಿಂದ ಆ ಕರ್ಮದ ಫಲ ಉಣ್ಣದೇ ಇರಲಿಕ್ಕೋಸ್ಕರವಾಗಿ ನೀನು ಅವತಾರವನ್ನು ಮಾಡಬೇಕು ಅಂತ ಕೇಳಿದಾಗ ಪರಮಾತ್ಮ ಕೇಳ್ತಾನೆ, ನಾನು ಅವತಾರ ಮಾಡ್ತೀನಿ, ನನ್ನ ಅವತಾರಕ್ಕೆ ಹಿಂದೆ ಯಾರ್ಯಾರು ಬರ್ತೀರಿ ಹೇಳ್ರಿ ಅಂತ ಕೇಳ್ತಾನೆ. ನಾನು ಅವತಾರ ಮಾಡಿದೆ ಅಂದರೆ ದೇವತೆಗಳೆಲ್ಲ ಬಂದರೆ ನಿಮಗೂ ಪುಣ್ಯ ಹೆಚ್ಚಾಗತ್ತೆ, ಬನ್ನಿರಿ ಅಂತ ಕರೀತಾನೆ. ಬ್ರಹ್ಮದೇವರು ನೀ ಬರ್ತೀಯಾ ಅಂತ ಕೇಳ್ತಾನೆ. ಬ್ರಹ್ಮದೇವರು ಅಂತಾರಿಲ್ಲ, ನಾ ಬರಲ್ಲ. ಯಾಕೆ ಅಂದರೆ ನಾನು ಇವಾಗಲೇ ಹನುಮ ಭೀಮ ಮಧ್ವ ಅನೇಕ ಜೀವರಾಶಿಗಳಲ್ಲಿ ಉಸಿರನ್ನು ಆಡ್ತಾ ಸಾವಿರಾರು ರೂಪಗಳು ಅನಂತ ರೂಪಗಳಿಂದ ನಾನು ಸೇವೆ ಮಾಡಿದ್ದೀನಿ, ನನಗೆ ಬೇಡ. ಮತ್ತು ವಾಯುದೇವರು ಭೀಮಸೇನನಾಗಿ ಬರ್ತಾನೆ, ಇಂದ್ರ ಅರ್ಜುನನಾಗಿ ಬರ್ತಾನೆ, ಯಮಧರ್ಮರಾಜ ಯುಧಿಷ್ಠಿರನಾಗಿ ಬರ್ತಾನೆ, ನಕುಲ ಸಹದೇವರಾಗಿ ಅಶ್ವಿನಿ ದೇವತೆಗಳು ಬರ್ತಾರೆ. ಹೀಗೆ ಒಬ್ಬೊಬ್ಬ ದೇವತೆಗಳು ಬರ್ತಾರೆ. ಮತ್ತು ನೀನೇನು ಮಾಡ್ತಿ? ನಾನು ಆಗಾಗ ಬಂದು ಸ್ತೋತ್ರ ಮಾಡಿ ಹೋಗ್ತೀನಿ ಸ್ವಾಮಿ. ನಾನು ಬಂದು ಸ್ತೋತ್ರ ಮಾಡಿದರೆ ನೀನೇ ಜಗದೊಡೆಯ ಅಂತ ಎಲ್ಲರೂ ನಂಬುತ್ತಾರೆ. ಅದಕ್ಕೆ ನೀ ಗರ್ಭದಲ್ಲಿದ್ದಾಗ ಸ್ತೋತ್ರ ಮಾಡ್ತೀನಿ, ನಿನ್ನ ಅವತಾರದ ಕೆಲಸ ಎಲ್ಲ ಮುಗಿದ ಮೇಲೆ ನಾನು ಬಂದು ಸ್ತೋತ್ರ ಮಾಡ್ತೀನಿ. ಪ್ರತ್ಯಕ್ಷವಾಗಿ ಸ್ತೋತ್ರ ಮಾಡಿದರೆ ಒಬ್ಬ ಸಾಮಾನ್ಯನ ಮನೆಗೆ ಮೋದಿ ಬಂದ ಅಂದರೆ, ದ್ರೌಪದಿ ಮುರ್ಮು ಬಂದ್ಲು ಅಂದ್ರೆ ಮನೆಗೆ ಏನಾಗಬೇಡ. ಯಾರೊಬ್ಬ ಸಾಮಾನ್ಯ ಪೋಸ್ಟ್ ಮ್ಯಾನ್ ಬರೋದಕ್ಕೂ ರಾಷ್ಟ್ರಪತಿ ಬರೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಅದಕ್ಕೆ ಬ್ರಹ್ಮದೇವರಂದರು ನಾನು ಬಂದು ಸ್ತೋತ್ರ ಮಾಡಿದರೆ ಸಜ್ಜನರಿಗೆಲ್ಲ ಗೊತ್ತಾಗತ್ತೆ ಇವನೇ ಜಗದೊಡೆಯ ಸ್ವಾಮಿ ಅಂತ ಗೊತ್ತಾಗತ್ತೆ. ಅದಕ್ಕಾಗಿ ನಾನು ಬರ್ತೀನಿ ಎಂಬುದಾಗಿ ಬ್ರಹ್ಮದೇವರು ಹೇಳ್ತಾರೆ. ಇದಾದ ಮೇಲೆ ಶೇಷದೇವರು ಏನು ಮಾಡ್ತಾರೆ ಅಂತ, ಗರುಡ ಶೇಷ ರುದ್ರ. ರುದ್ರ ಏನು ಮಾಡ್ತಾನೆ? ಸ್ವಾಮಿ ರುದ್ರ ಅಶ್ವತ್ಥಾಮನಾಗಿ ಹುಟ್ಟಿ ಬರ್ತಾ ಇದ್ದಾನೆ. ಗರುಡನಿಗೂ ಅವತಾರ ಇಲ್ಲ, ಆವಾಗವಾಗ ಬಂದು ನಿನಗೆ ಅಲ್ಲೇ ಪ್ರತ್ಯಕ್ಷವಾಗಿ ಸೇವೆ ಮಾಡ್ತಾನೆ. ಇನ್ನು ಶೇಷ ನಿನಗೀಗ ಅವತಾರದಲ್ಲಿ ಆ ಅವತಾರದಲ್ಲಿ ರಾಮಾವತಾರದಲ್ಲಿ ತಮ್ಮನಾಗಿದ್ದ, ಕೃಷ್ಣಾವತಾರದಲ್ಲಿ ಅಣ್ಣನಾಗಿ ಬರ್ತಾನೆ.
ಯಾಕೆಂದರೆ ಅವನಿಗೆ ಹಿಂದಿನ ಜನ್ಮದಲ್ಲಿ ಸೇವೆ ಮಾಡಿ ಮಾಡಿ ಸಾಕಾಗಿದೆ. ಸೇವೆ ಮಾಡೋದು ಕೂಡ ಬಲರಾಮ ತಾನು ಲಕ್ಷ್ಮಣನಾಗಿದ್ದಾಗ ಏನು ಸೇವೆ ಮಾಡ್ತಾನೆ ಅಂದರೆ ರಾಮನ ಸೇವೆಯನ್ನು ಪರಮಾದ್ಭುತವಾದ ಸೇವೆ ಮಾಡ್ತಾನೆ. ರಾಮ ಒಮ್ಮೆ ಅಂದೇ ಬಿಡ್ತಾನೆ, ನನ್ನಲ್ಲಿ ಯೋಗ್ಯತೆ ಇಲ್ಲದೆ ಇದ್ದರೂ ನಿಮ್ಮಂಥ ತಮ್ಮಂದರು ಮಾಡುವ ಅಭಿಮಾನಕ್ಕೆ ನಾನು ಯಾವುದೇ ರೀತಿಯಾದ ಲಾಯಕ್ಕಲ್ಲ ಅಂತ ಸ್ವಾಮಿ ನಾಟಕದ ಮಾತಾಡ್ತಾನೆ. ಇಂಥ ಲಕ್ಷ್ಮಣ, ಅದಕ್ಕೆ ಲಕ್ಷ್ಮಣನ ಒಂದು ಭಕ್ತಿ ಹೇಗಿರುತ್ತೆ ಅಂದರೆ ಶೇಷ ಅವನೇ ತಾನು ಸುಮಿತ್ರೆಯನ್ನು ಕೇಳಲಿಕ್ಕೆ ಹೋಗ್ತಾನೆ. ನಾನು ಕಾಡಿಗೆ ಹೋಗ್ತೀನಿ ರಾಮನ ಜೊತೆಗೆ ಅಂತ ಕೇಳಲಿಕ್ಕೆ ಹೋಗ್ತಾನೆ. ಹೋಗುವಾಗ ದಾರಿಯಲ್ಲಿ ಯಾವ್ಯಾವ ಮಾರಮ್ಮ, ಸೋಲಮ್ಮ, ಗೀರಮ್ಮ, ಬಾರಮ್ಮ ಯಾವ್ಯಾವ ದೇವಸ್ಥಾನ ಇದೆ ಎಲ್ಲದಕ್ಕೂ ಬೇಡ್ಕೊಂಡು ಹೋಗ್ತಾನೆ. ನಮ್ಮಮ್ಮ ಒಪ್ಕೊಂಡ್ರೆ 100 ತೆಂಗಿನಕಾಯಿ 200 ತೆಂಗಿನಕಾಯಿ ಕೊಡಿಸ್ತೀನಿ ಅಂತ. ಸೀದಾ ಅಮ್ಮನ ಬಳಿಗೆ ಹೋಗ್ತಾನೆ. ಅಮ್ಮ 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 ಅಂತಾನೆ. ಏನೋ ಅಮ್ಮ ನಾನು ಕೇಳ್ತೀನಿ, ಇಲ್ಲ ಅನ್ನಬಾರ್ದು. ಏನು? ರಾಮನ ಜೊತೆಯಲ್ಲಿ ಕಾಡಿಗೆ ಹೋಗಲಿಕ್ಕೆ ನನಗೆ ಅಪ್ಪಣೆ ಕೊಡಬೇಕು. ತಾಯಿ ಎಂಥ ಮಾತಂತಾಳು ಗೊತ್ತಾ? ಸೃಷ್ಟಸ್ತ್ವಂ ವನವಾಸಾಯ, ನಿನ್ನನ್ನು ಹಡೆದದ್ದೇ ವನವಾಸಕ್ಕೆ. ನೀನೊಮ್ಮೆ ಇಲ್ಲಿದ್ದಿದ್ದರೆ ರಾಮನ ಸೇವೆ ಮಾಡದೆ ಸೋಮಾರಿಯಾಗಿ ನೀವು ಒಳಗೆ ಕೂತಿದ್ರೆ ನಿನ್ನನ್ನು ನಾನು ಮಗನೇ ಅಲ್ಲ ಅಂದುಬಿಡ್ತಿದ್ದೆ ಅಂತ ಕುಣಿದಾಡಿಬಿಡ್ತಾನೆ ಲಕ್ಷ್ಮಣ. ರಾಮನ ಸೇವೆಯನ್ನು ಪರಮಾದ್ಭುತವಾಗಿ ಮಾಡ್ತಾನೆ. 14 ವರ್ಷ ನಿದ್ರೆ ಇಲ್ಲದೆ ರಾಮನ ಸೇವೆಯನ್ನು ಲಕ್ಷ್ಮಣ ಮಾಡ್ತಾನೆ. ಕೊನೆಗೆ ಅದಕ್ಕೆ ಲಕ್ಷ್ಮಣ ಹೇಳ್ತಾನೆ, ನನಗೆ ಯುವರಾಜನ ಪಟ್ಟ ಬೇಡ, ಭರತನಿಗೆ ಬರಬೇಕು ಅಂತ ಅವರಮ್ಮ ಅಪೇಕ್ಷೆ ಪಟ್ಟಿದ್ಲು, ಅವನಿಗೆ ಯುವರಾಜ ಪದವಿಯನ್ನು ಕೊಟ್ಟುಬಿಡು ಅಂತ. ಅಂಥ ಲಕ್ಷ್ಮಣ ಇವತ್ತು ಬಲರಾಮನಾಗಿ ತಾನು ಬರ್ತಾ ಇದ್ದಾನೆ. ಹೀಗೆ ದೇವತೆಗಳೆಲ್ಲ ಬರ್ತಾರೆ. ಮತ್ತು ನಾನು ಯಾರ ಮನೇಲಿ ಹುಟ್ಟಬೇಕು ಅಂತ ದೇವರು ನನಗೊಂದು ಅಪಾಯಿಂಟ್ಮೆಂಟ್ ಇರುತ್ತಲ್ಲ, ಸ್ವಾಮಿ ಒಬ್ಬರ ಮನೆಗೆ ನೀ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀಯಾ, ಇದು 3ನೇ ಅಪಾಯಿಂಟ್ಮೆಂಟು, ಕೊನೆಗೆ ಮುಗಿದು ಹೋಗ್ಬಿಡುತ್ತೆ, ನೀನು ಬರಬೇಕು. ಎಲ್ಲಿ ಬರಬೇಕು? ಕಶ್ಯಪರು ವಸುದೇವನಾಗಿ ಬಂದಿದ್ದಾರೆ. ಅವರ ಹೆಂಡತಿ ಅದಿತಿ ತಾನು ದೇವಕಿಯಾಗಿ ಬಂದಿದ್ದಾಳೆ. ಅದಾದ ಮೇಲೆ ದ್ರೋಣ ಎಂಬತಕ್ಕಂಥ ವಸು, ಧರ ಎಂಬತಕ್ಕಂಥವಳು, ಇವರು 4 ಜನ ನಿನ್ನನ್ನು ಕುರಿತು ತಪಸ್ಸು ಮಾಡಿದ್ದಾರೆ. ದ್ರೋಣನಾಮಕ ವಸು ನೀನು ಮಗನಾಗಬೇಕು, ನಿನ್ನ ಬಾಲಳಿಯಲ್ಲಿ ನೋಡಬೇಕು ಅಂತಿದ್ದಾನೆ. ವಸುದೇವ ಮಗನಾಗಬೇಕು ಅಂತ ಕೇಳಿದ್ದ, ಅವನೇ ಕಶ್ಯಪರು. ಅವರು ಬೇಡಿದ್ದಾರೆ ನೀನು ಅಲ್ಲಿ ಹುಟ್ಟಬೇಕು. ಯಾಕೆ ಕಶ್ಯಪ ಯಾಕೆ ವಸುದೇವ ಆದ? ಅದಕ್ಕೊಂದು ಕಥೆ ಹೇಳ್ತಾರೆ. ವರುಣನ ಮನೆಯಲ್ಲಿ ಅದ್ಭುತವಾದ ಪರಮಾದ್ಭುತವಾದ ಹಸುಗಳಿತ್ತಂತೆ. ಒಂದು ಯಜ್ಞಕ್ಕಾಗಿ ಕಶ್ಯಪರು ತೊಗೊಂಡು ಹೋಗ್ತಾರೆ. ಅದನ್ನು ತಗೊಂಡು ಹೋದಾಗ ವಾಪಸ್ ಕೊಡೋದಿಲ್ಲ. ವಾಪಸ್ ಕೊಡದೇ ಇದ್ದದ್ರಿಂದ ಕಶ್ಯಪರಿಗೆ ಶಾಪ ಬರುತ್ತೆ. ಬ್ರಹ್ಮದೇವರೇ ಅಂತಾರೆ, ಹಸುಗಳನ್ನು ಕಾಯುವ ವಂಶದಲ್ಲಿ ಹುಟ್ಟು ಅಂತ. ಅದಕ್ಕೆ ಕಶ್ಯಪರು ಇವತ್ತು ವಸುದೇವನಾಗಿ ಬರ್ತಾರೆ. ಅದಿತಿ, ದಿತಿ, ಧನು ಏನು ಹೆಂಡಂದರಿದ್ದಾರೆ ಅವರೆಲ್ಲ ಕಶ್ಯಪನಿಗೆ, ನಮ್ಮ ವಸುದೇವನಿಗೆ 13 ಜನ ಹೆಂಡಂದರು. ರೋಹಿಣಿ ಎಂಬತಕ್ಕಂಥವಳೆ ಸುರಭಿ, ಅವಳೇ ರೋಹಿಣಿಯಾಗಿ ಬಂದಿರ್ತಾಳೆ. ಹೀಗೆ ಪರಮಾತ್ಮ ದೇವತೆಗಳನ್ನೆಲ್ಲರನ್ನ ಇಂಥವ್ರು ಯಾರ್ಯಾರು ಬರ್ತೀರಿ, ಎಲ್ಲೆಲ್ಲಿ ಬರ್ತೀರಿ ಅಂತ ಕೇಳಿದ ಮೇಲೆ ಬ್ರಹ್ಮದೇವರನ್ನು ಕೇಳ್ತಾನೆ, ನಾನು ಮೊದಲನೇ ಮಗು ಆಗಬೇಕು ತಾನೆ? ಇಲ್ಲ ಅಂತಾನೆ ವಸುದೇವ. ನಮ್ಮ ಬ್ರಹ್ಮದೇವರು, ನೀನು 8ನೇವನಾಗಿ ಹುಟ್ಟಬೇಕು ಸ್ವಾಮಿ. ಯಾಕೆ? 6 ಜನ ಮಕ್ಕಳು ಸಾಯಬೇಕು, 7ನೇವನು ಗರ್ಭ ಅದು ಸ್ರಾವ ಆಗಬೇಕು, 8ನೇವನಾಗಿ ನೀವು ಹುಟ್ಟಬೇಕು. ಯಾಕೆ? ಎಷ್ಟು ವಿಚಿತ್ರವಾದ ಕಥೆಗಳಿರುತ್ತೆ ಪುರಾಣಗಳಲ್ಲಿ ಅಂದರೆ, ಮರೀಚಿಗಳು ಅಂತ ಒಬ್ಬ ಋಷಿಗಳು, ಕಶ್ಯಪರ ತಂದೆ, ಅವರ ಮಕ್ಕಳು 7 ಜನ ಇರ್ತಾರೆ. 6 ಜನ ಮಕ್ಕಳು ಷಣ್ಮುನಯ, ಷಡ್ಗರ್ಭರು ಅಂತ ಅವರ ಹೆಸರು ಕಥೆ. ಆ 6 ಜನರು ಒಬ್ಬರನ್ನ ದೇವಲರು ಅಂತ ಒಬ್ಬ ಋಷಿಗಳು, ಅವರು ತಪಸ್ಸು ಮಾಡಿ 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 ಭಾಳ ಕೃಷರಾಗಿ ಬಿಟ್ಟಿರ್ತಾರೆ. ಅವ್ರು ನೋಡಿ ಅಪಹಾಸ್ಯ ಮಾಡ್ತಾರೆ. ಒಬ್ಬರನ್ನು ರೂಪದಿಂದ ಅಪಹಾಸ್ಯ ಮಾಡಬಾರ್ದು. ಒಬ್ಬರನ್ನು ಯಾವತ್ತೂ ಕೂಡ ಅವರ ರೂಪ, ಬಣ್ಣ, ಅವರ ಬುದ್ಧಿಮತ್ತಿಗೆ ನೋಡಿ ನಗಬಾರದು. ಅದಕ್ಕೆ ಒಬ್ಬ ಋಷಿಗಳು ಒಂದು ಕಡೆಗೆ ಬ್ರಹ್ಮರ್ಷಿಗಳ ಯಜ್ಞ, ಒಂದು ಅದ್ಭುತವಾದ ಯಜ್ಞ ನಡೀತಾ ಇದೆ, ಅಲ್ಲಿಗೆ ಬರಬೇಕು ಅಂತ ಬರ್ತಾರೆ. ಬಂದ ಅವರನ್ನು ಸಭೆಯಲ್ಲಿದ್ದ ಋಷಿಗಳೆಲ್ಲ ಗೊಳ್ಳಂತ ನಕ್ಕು ಬಿಡ್ತಾರೆ. ಅದನ್ನು ನೋಡಿ ಅವರಂತಾರೆ, ಅಯ್ಯೋ ನಾ ತಪ್ಪಾಗಿ ಚಮ್ಮಾರರ ಸಭೆಗೆ ಬಂದುಬಿಟ್ಟೆ, ಬ್ರಹ್ಮರ್ಷಿಗಳ ಸಭೆಯಲ್ಲ. ಚಮ್ಮಾರರು ಅಂದರೆ ಚರ್ಮದ ಕೆಲಸ ಮಾಡೋರು. ನೀವು ಚರ್ಮ ನೋಡಿ ಮಣೆ ಹಾಕೋರು, ಬಣ್ಣಕ್ಕೆ ರೂಪಕ್ಕೆ ಬೆಲೆ ಹಾಕ್ತೀರಿ ಅಂತ. ಆ ದೇವಲರನ್ನು ಅಪಹಾಸ್ಯ ಮಾಡಿದ್ದರಿಂದ ದೇವಲರು ಶಾಪ ಕೊಡ್ತಾರೆ, ನೀವು ದೈತ್ಯರಾಗಿ ಹುಟ್ಟಿ ಅಂತ. ಅವರು 6 ಜನ ಹಿರಣ್ಯಕಶಿಪುವಿಗೆ ಮಗನಾದ ಕಾಲನೇಮಿಗೆ ಮಗನಾಗಿ ಇವರು 6 ಜನರು ಹುಟ್ಟುತ್ತಾರೆ. ದೈತ್ಯರ ಮನೆಯಲ್ಲಿ ಒಂದು ಕೆಲಸ, ಹುಟ್ಟಿದ ಕೂಡಲೇ ತಪಸ್ಸಿಗೆ ಹೋಗಬೇಕು ಅವರು.
ಅವ್ರು ಹುಟ್ಟುವಾಗಲೇ 16 ವರ್ಷದ ಯುವಕರಾಗಿ ಹುಡ್ತಾರೆ. ನಮ್ಮಲ್ಲೆಲ್ಲ ಹುಟ್ಟಿದ ಕೂಡಲೇ ರಾಯರ ಪಾದೋದಕ, ಮನೆಯಲ್ಲಿ ಪೂಜೆ ಮಾಡಿದ್ದು, ಜೇನುತುಪ್ಪ, ಡಾಕ್ಟ್ರಿಗೆ ಹೇಳ್ತೀವಿ ಏನು ಕೊಡಬೇಡ್ರಿ ನಿಮ್ಮ ಲೇಬರ್ ವಾರ್ಡಲ್ಲಿ, ಆಪರೇಷನ್ ಥಿಯೇಟ್ರಲ್ಲಿ. ನಾವು ಹೇಳಿದ್ದು ಕೇಳ್ತಾರಾ? ಅವರೆಲ್ಲ ಮಾಡಬೇಕಾದ್ದೆಲ್ಲ ಮಾಡೇ ಏನೂ ಕೊಟ್ಟಿಲ್ಲ ತೊಗೊಂಡ್ರಿ ಅಂತ ಕೊಡ್ತಾರೆ. ಆ ಮಕ್ಕಳನ್ನು ತಪಸ್ಸಿಗೆ ಕಳಿಸ್ತಾರೆ. ಅವರು ತಪಸ್ಸು ಮಾಡಿ ಕಾಲನೇಮಿಯ ಮಕ್ಕಳು ದೈತ್ಯರು ಏನು ಕೇಳ್ತಾರೆ ಬ್ರಹ್ಮದೇವರನ್ನು? ನಮಗೆ ಮರಣ ಬರಬಾರದಂತೆ ವರವನ್ನು ಕೊಡ್ರಿ ಅಂತ. ಬ್ರಹ್ಮದೇವರಂತಾರೆ ಆಯಿತು ತೊಗೊಂಡು ಹೋಗ್ರಿ ಅಂತ ಕೊಡ್ತಾರೆ. ದಾರಿಯಲ್ಲಿ ಬರ್ತಾ ಇರುವಾಗ ಹಿರಣ್ಯಕಶಿಪು ಕಾಣಿಸ್ತಾನೆ. ಎಲ್ಲಿಂದ ಬರ್ತಾ ಇದ್ದೀರೋ ಅಂತ ಕೇಳಿದ. ಮೊಮ್ಮಕ್ಕಳನ್ನು ತಪಸ್ಸು ಮಾಡಿ ಬರ್ತಾ ಇದ್ವಿ. ಎಲ್ಲಿ? ಬ್ರಹ್ಮದೇವರನ್ನ ಕುರಿತು. ಏನಂತ ತಪಸ್ಸು ಬೇಡಿದ್ರಿ? ಸಾಯಬಾರದು ಅಂತ. ಅಲ್ಲ, ನಾನೇ ವರ ಕೊಡ್ತಿದ್ದೆ, ನೀವು ಯಾಕೆ ಅಲ್ಲಿ ಹೋದ್ರಿ ಅಂತ. ಅವರಂದರು ನೀನೇ ಬ್ರಹ್ಮದೇವರ ಹತ್ರ ಹೋಗಿರಲಿಲ್ವಾ? ಮೇಲಾಗಬಾರ್ದು, ಕೆಳಗಾಗಬಾರ್ದು, ಹೊರಗಾಗಬಾರ್ದು, ಒಳಗಾಗಬಾರ್ದು, ಬೆಳಗ್ಗೆ ಆಗಬಾರ್ದು, ಸಾಯಂಕಾಲ ಆಗಬಾರ್ದು ಅಂತ ಕೇಳಿರಲಿಲ್ವಾ? ಕೇಳಿದ್ದೀಯಲ್ಲ. ಹಿರಣ್ಯಕಶಿಪು ಬಂದ. ಆಗ ನಾನು ಬ್ಯಾಂಕ್ ತೆಗಿಲಿಕ್ಕೆ ನನಗೆ ಶಕ್ತಿ ಇರಲಿಲ್ಲ. ಈಗ ನಾನೇ ಬ್ಯಾಂಕ್ ಓಪನ್ ಮಾಡಿದ್ದೀನಿ, ನಾನೇ ಲೋನ್ ಕೊಡ್ತೀನಿ, ನನ್ನ ಹತ್ರ ವರ ತೊಗೊಂಡಿಲ್ಲ. ಆದ್ದರಿಂದ ನಿಮ್ಮ ಅಪ್ಪನ ಕೈಯಲ್ಲಿ ನೀವು ಸಾಯಿರಿ ಅಂತ ಹಿರಣ್ಯಕಶಿಪು ಶಾಪವನ್ನು ಕೊಡ್ತಾನೆ ಮೊಮ್ಮಕ್ಕಳಿಗೆ. ಆ 6 ಜನರು ಇವತ್ತು ವಸುದೇವನ ಮನೆಯಲ್ಲಿ ಮಕ್ಕಳಾಗಿ ಹುಡ್ತಾರೆ. ಆ ಕಾಲನೇಮಿಯೇ ಏನಾಗಿದ್ದಾನೆ? ಕಂಸನಾಗಿ ಬಂದಿದ್ದಾನೆ. ಈ 6 ಮಕ್ಕಳನ್ನು ಹುಟ್ಟಿದ ಒಂದೊಂದು ಮಕ್ಕಳನ್ನು ವಸುದೇವ ತೊಗೊಂಡು ಹೋಗಿ ಕಂಸನ ಕೈಗೆ ಕೊಡ್ತಾನೆ. ಕಂಸ 6 ಜನ ಮಕ್ಕಳನ್ನು ಕೊಲ್ತಾನೆ. ಅದಾದ ಮೇಲೆ ಬಲರಾಮ ಬರ್ತಾನೆ, ನೀನು 8ನೇವನಾಗಿ ಬರಬೇಕು ಅಂತ ಇಷ್ಟು ಕೃಷ್ಣಾವತಾರದ ಕಥೆಯನ್ನು ನಿರೂಪಣೆ ಮಾಡ್ತಾರೆ. ಇದಕ್ಕಿಂತ ಪೂರ್ವದಲ್ಲಿ ನಮ್ಮ ಜನಮೇಜಯ ರಾಜ ಕೇಳ್ತಾನೆ, ನೀವು ಕಥೆ ಹೇಳಬೇಕಾದ್ರೆ ಸ್ಪೀಡಾಗಿ ಹೋಗ್ಬಿಟ್ರೆ ಆಚಾರ್ಯರೇ. ಯಮ ಶ್ರಾದ್ದ ದೇವ ಅಂತ ಅವನಿಗೆ ಹೆಸರು ಬಂತು. ಯಾರ್ಯಾರು ಶ್ರಾದ್ದ ಮಾಡ್ತಾರೆ ಪಿತೃಗಳನ್ನು ಕುರಿತು, ಪಿತೃಗಳು ಅಂದ್ರೆ ಯಾರು, ಪಿತೃದೇವತೆಗಳೇ ಅಂದ್ರೆ ಯಾರು, ಸತ್ತವರ ಗೋತ್ರ ಹೆಸರನ್ನು ಹೇಳಿ ನಾವಿಲ್ಲಿ ಅವರಿಗೆ ಬ್ರಾಹ್ಮಣರಿಗೆ ಭೋಜನ ಹಾಕಿದರೆ ಸತ್ತವರು ಎಲ್ಲಿರ್ತಾರೋ, ಯಾವ ಜನ್ಮದಲ್ಲಿರ್ತಾರೋ, ಏನಾಗಿರ್ತಾರೋ ಗೊತ್ತಿಲ್ಲ. ಅವರಿಗೆ ಅದು ಹೇಗೆ ಮುಟ್ಟತ್ತೆ, ನಿಜವಾಗ್ಲೂ ಮುಟ್ಟತ್ತಾ ಸುಳ್ಳ, ಇದು ಬ್ರಾಹ್ಮಣರು ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಮಾಡಿದ್ದಾರೆ ಅಂತ ನಿಮ್ಮ ಪ್ರಕಾಶ್ ರೈ, ಫಿಲ್ಮ್ ಆ್ಯಕ್ಟರ್ ಪ್ರಕಾಶ್ ರಾಜು, ನಿಮ್ಮ ಭಗವಾನ್ ಗೀತೆ ಬೆಂಕಿ ಹಾಕಬೇಕು ಅಂದ ಭಗವಾನು, ಕೆಲವರೆಲ್ಲ ಬ್ರಾಹ್ಮಣರೆಲ್ಲ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಮಾಡಿದ್ದಾರೆ ಅಂತ ಅವರು ದೈತ್ಯರು ಅದೇ ಮಾತನಾಡ್ತಾರೆ. ಆದರೆ ಈ ಪಿತೃದೇವತೆಗಳು ಅಂದರೆ ಯಾರು? ಸತ್ತ ನಮ್ಮ ತಂದೆ ತಾಯಿಗಳು ಪಿತೃದೇವತೆಗಳಾಗುತ್ತಾರ? ಅವ್ರು ಎಲ್ಲಿರ್ತಾರೆ? ಅವ್ರ ಲೋಕ ಯಾವುದು? ಪಿತೃದೇವತೆಗಳು ಅಂದರೆ ಯಾರು? ಇದನ್ನೆಲ್ಲ ಹೇಳಬೇಕು ಅಂತ ಕೇಳಿದಾಗ ಆಗ ಜನಮೇಜಯ ರಾಜನಿಗೆ ವೈಶಂಪಾಯನಂತಾರೆ, ನಿಮ್ಮ ತಾತ ಇದ್ದಾನಲ್ಲ ಯುಧಿಷ್ಠಿರ, ಭೀಷ್ಮಾಚಾರ್ಯರ ಬಳಿಯಲ್ಲಿ ಶರಪಂಜರದಲ್ಲಿ ಮಲಗಿದ್ದಾಗ ಇದೇ ಪ್ರಶ್ನೆಯನ್ನು ಮಾಡಿದ. ಆಗ ಭೀಷ್ಮಾಚಾರ್ಯ ಏನು ಉತ್ತರ ಕೊಟ್ಟರೋ ಅದನ್ನು ಹೇಳ್ತೀನಿ ಅಂಥೇಳಿ ಭೀಷ್ಮರು ಶ್ರಾದ್ದವನ್ನು ಮಾಡ್ತಾ ಇರ್ತಾರೆ. ಪಿತೃದೇವತೆಗಳು ಯಾರು ಅನ್ನೋದು ನಾಳೆ ಬೆಳಗ್ಗೆ ಹೇಳ್ತೀನಿ. ಶ್ರಾದ್ದ ಮಾಡುವಾಗ, ಶ್ರಾದ್ದ ಅಂದರೆ ಶ್ರದ್ಧೆ. ಏನೋ ಮಾಡಬೇಕು, ನಮ್ಮಪ್ಪ ನಮಗೇನೂ ಕೊಟ್ಟಿಲ್ಲ, ಎಲ್ಲ ಆ ಮಗನಿಗೆ ಕೊಟ್ಟ, ನಮಗೇನೂ ಕೊಡಲಿಲ್ಲ, ಪಿಂಡ ಕಟ್ಟಿ ಶೂಟ್ ಮಾಡಬೇಕು, ಏನೋ ದ್ವೇಷ, ಇದೆಲ್ಲ ಮಾಡಬಾರ್ದು. ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡಬೇಕು. ಶ್ರದ್ಧೆಯಿಂದ ಮಾಡಿ ಪಿತೃಗಳಿಗೆ ಸಮರ್ಪಣೆ ಮಾಡಿದರೆ ಪಿತರೋ ಶೀಘ್ರ ಫಲದಾಹ ಅಂತ. ಸತ್ತ ನಮ್ಮವರು ಫಲ ಕೊಡೋದಿಲ್ಲ. ಪಿತೃದೇವತೆಗಳ ಗಣ ಅಂತಲೇ ಬೇರೆ ಇದೆ, ಅವರು ಫಲವನ್ನು ಕೊಡ್ತಾರೆ ನಮಗೆ. ಅದಕ್ಕೆ ಭೀಷ್ಮ ಶ್ರಾದ್ದವನ್ನು ಮಾಡ್ತಾ ಇದ್ದಾನೆ. ಶಂತನು ಸತ್ತಿದ್ದ. ಶ್ರಾದ್ದ ಮಾಡುವಾಗ ನಿಮ್ಮ ಪುರೋಹಿತರು ಏನು ಮಾಡಿಸ್ತಾರೋ ಗೊತ್ತಿಲ್ಲ, ಭೂಮಿಯನ್ನು ಸಾರಿಸ್ತೀವಿ. ಆಗ್ನೇಯದಿಂದ ವಾಯುವ್ಯ ದಿಕ್ಕಿನ ತನಕ ಸೌತೆಕಾಯಿಯಂತೆ ಭೂಮಿಯನ್ನು ಸಾರಿಸಬೇಕು. ಸಾರಿಸಿದ ಮೇಲೆ ಅದರ ಮೇಲೆ ದರ್ಭೆಯನ್ನು ಹಾಕಬೇಕು. ಅದರ ಮೇಲೆ ಎಳ್ಳಿನ ನೀರನ್ನು ಬಿಡಬೇಕು. ಬಿಟ್ಟು ಯಾರ್ಯಾರನ್ನು ಎಲ್ಲೆಲ್ಲಿ ಪಿಂಡ ಇಡ್ತೀವಿ, ಅನೇಕರಿಗೆ ಪಿಂಡ ಅಂದರೆ ಅದು ಅನ್ನ, ಅವರು ಊಟ ಅಂತ ತಿಳ್ಕೊಂಡಿದ್ದಾರಲ್ಲ. ಪಿಂಡ ಅನ್ನೋದು ಸತ್ತವರ ದೇಹ. ಇವರ ಸತ್ತವರ ದೇಹ ಹೇಗಾಯಿತು ಅಂದರೆ, ಭೂಮಿಯನ್ನು ವರಾಹದೇವರು ಎತ್ಕೊಂಡು ಬಂದರು. ಭೂಮಿಯನ್ನು ಹಿರಣ್ಯಾಕ್ಷ ತೊಗೊಂಡು ಹೋದಾಗ ಅದನ್ನು ಎತ್ಕೊಂಡು ಬಂದಾಗ 11:30 ಗಂಟೆ. ಅದಕ್ಕೆ ಶ್ರಾದ್ದಕ್ಕೆ 11:30 ಗಂಟೆ ಆಗಬೇಕು. ನಮಗಿಷ್ಟ ಆಯಿತು, ಆಫೀಸ್ಗೆ ಹೋಗಬೇಕು, ಎಷ್ಟು ಗಂಟೆಗೆ? 5 ಗಂಟೆಗೆ ಮಾಡ್ತೀನಿ, ಇಲ್ಲ 11:30ಗೆ ಕುತುಬ ಕಾಲ ಅಂತಾರೆ ಅದನ್ನು. ಆಗ ವರಾಹದೇವರು ಕೆಳಗಡೆ ಬಂದಾಗ, ಭೂಮಿಗೆ ಬಂದಾಗ ಅವರ ಕೊರೆದಾಡಿಗೆ ಮಣ್ಣಂಟಿರುತ್ತೆ, ಭೂಮಿಯ ಮಣ್ಣು. ಆ ಮಣ್ಣನ್ನು ತೆಗೆದು 3 ಉಂಡೆ ಮಾಡಿಡ್ತಾರೆ. ಇದು ಪಿತೃ ಪಿತಾಮಹ ಪ್ರಪಿತಾಮಹ ಅಂತ
ತಂದೆ ತಾತ ಮುತ್ತಾತ ಅಂತ ಈ ಮಾಧ್ಯಮದಲ್ಲಿ ಎಲ್ಲರೂ ಪೂಜೆ ಮಾಡಬೇಕು ಅಂತ ವರಾಹದೇವರು ನೇಮನ ಮಾಡಿ ತಮ್ಮ ರೋಮಗಳಿಂದ ದರ್ಭೆಯನ್ನು ಸೃಷ್ಟಿ ಮಾಡಿ ತಮ್ಮ ದೇಹದಿಂದಲೇ ಎಳ್ಳನ್ನು ಸೃಷ್ಟಿ ಮಾಡಿ ಈ ಎಳ್ಳು ದರ್ಭೆಗಳಿಂದಲೇ ಪಿತೃಗಳ ಆರಾಧನೆ ಆಗಬೇಕು ಅಂತ ನಿಶ್ಚಯ ಮಾಡಿರ್ತಾರೆ. ಭೀಷ್ಮ ಮಂಡಲವನ್ನು ಮಾಡಿ ದರ್ಭೆಯನ್ನು ಹಾಸಿ ತಮ್ಮ ತಂದೆ ವಯಾಘ್ರಪಾದ ಗೋತ್ರಾಯ ಅಂಥೇಳಿ ಕೈಯಲ್ಲಿ ಪಿಂಡವನ್ನು ಮಾಡಿ ಪಿಂಡಕ್ಕೆ 8 ಪದಾರ್ಥ ಹಾಕಬೇಕು. ಪಿಂಡಮಷ್ಟಾಂಗ ಲಕ್ಷಣಂ ಅಂತ ಪಿಂಡಕ್ಕೆ 8 ಪದಾರ್ಥಗಳನ್ನು ಹಾಕಿ ಒಂದೊಂದರಿಂದ ಒಂದೊಂದು ಆಗತ್ತೆ. ಅವರ ದೇಹ, ಕಣ್ಣು, ಕಿವಿ, ಮೂಗು, ಹೃದಯ, ಅವರ ಒಂದೊಂದು ಅಂಗಗಳು 8 ಪದಾರ್ಥಗಳಿಂದ ಆಗತ್ತೆ. ಅದನ್ನು ಮಾಡಿ ಭೂಮಿಯಲ್ಲಿ ಇಡ್ಲಿಕ್ಕೆ ಹೋದ ಕೂಡಲೇ ಭೂಮಿ ಸೀಳಿಬಿಡ್ತು. ಏನು ದರ್ಬೆ ಹಾಸಿದ್ದ ಅದು ಸೀಳಿ ಮೇಲಕ್ಕೆ ಕೈ ಬಂದುಬಿಡ್ತು. ಇದೇನು ಕೈ ಅಂತ ನೋಡ್ತಾ ಇದ್ದಾಗ ಆ ಕೈಯ ಬಣ್ಣ, ಕೈಗೆ ಹಾಕಿದ ಆಭರಣ ಮತ್ತು ಮೇಲ್ಗಡೆಯಿಂದ ಶಬ್ದ ಕೇಳಿಸ್ತಾ ಇದೆ, ನಾನು ನಿಮ್ಮಪ್ಪ ಬಂದಿದ್ದೀನಿ, ಪಿಂಡ ನನ್ನ ಕೈಗೆ ಕೊಟ್ಟುಬಿಡು ಅಂತ. ನೈಷದೃಷ್ಟ ವಿಧಿಕುತ್ರ ಅಂದುಬಿಟ್ಟ ಭೀಷ್ಮ. ತಂದೆ ಬರ್ತಾನೆ ಸತ್ತವನ ಕೈಗೆ ಪಿಂಡವನ್ನು ಕೊಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಇದು ಕ್ರಮ ಅಲ್ಲ, ನಾ ಕೊಡೋದಿಲ್ಲ ಅಂದುಬಿಡ್ತಾನೆ. ಬೇಷ್ ಅಂತಾನೆ ಶಂತನು. ನೀನು ಪಿತೃಭಕ್ತ, ನನಗಾಗಿ ಯೌವನವನ್ನು ಮುಡಿಬಿಟ್ಟವನು, ಇದನ್ನು ಕೊಟ್ಟುಬಿಡ್ತೀಯೇನೋ ಅಂತ, ಧರ್ಮದ ವ್ಯತಿಕ್ರಮ, ಧರ್ಮವನ್ನು ಮೀರಿಬಿಡ್ತೀಯೇನೋ ಅಂತ ನೋಡೋಣ ಅಂತ ಬಂದಿದ್ದೆ, ಮೀರಲಿಲ್ಲ. ಭಾಳ ಸಂತೋಷ ಆಯಿತು. ತ್ವಯಾ ದಾಯಾದವಾನಸ್ಮಿ, ನಿನ್ನಿಂದ ಇವತ್ತು ನಾನು ತಂದೆ ಅಂತ ಅನಿಸಿಕೊಂಡೆ, ಮಗನಾಗಿ ನೀ ಬಂದಿದ್ದೀಯಾ, ಒಳ್ಳೆಯ ಮಗ, ಧಾರ್ಮಿಕ, ನಿನ್ನಿಂದ ಬಹಳ ಸಂತೋಷ ಆಯಿತು. ನೀನು ಮಾಡಿದ ಈ ಕೆಲಸದಿಂದ ನಾನು ನಿನಗೊಂದು ವರ ಕೊಡ್ತೀನಿ. ನಿನ್ನನ್ನು ಕೇಳಿ ಮೃತ್ಯು ಪ್ರಭವಿತ, ನಿನ್ನನ್ನು ಕೇಳಿ ಮರಣ ಬರಬೇಕು. ಮೃತ್ಯು ತಾನಾಗಿ ನಿನ್ನ ಮೇಲೆ ಆಕ್ರಮಣ ಮಾಡುವ ಹಾಗಿಲ್ಲ, ನಿನಗಿಷ್ಟ ಬಂದಾಗ ಮರಣ ಬರಬೇಕು ಅಂತ ಅವನಿಗೆ ಭೀಷ್ಮನಿಗೆ ವರವನ್ನು ಕೊಡ್ತಾನೆ. ಆಗ ಭೀಷ್ಮ ಕೇಳ್ತಾನೆ, ಅಪ್ಪ ಇರು, ಹೋಗಬೇಡ. ಯಾಕೆಂದರೆ ನಾವು ಶ್ರಾದ್ದ ಮಾಡಿದರೆ ನಿಮಗೆ ತಲುಪತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಹೌದಾ? ನಿಮಗೆ ತಲುಪಿದೆಯಾ? ಇಷ್ಟು ವರ್ಷ ನಾನು ಮಾಡಿದ್ದು ನಿಜವಾ? ಯಾಕೆಂದರೆ ಹಿಂದಕ್ಕೆಲ್ಲ ಫಾರಿನ್ಗೆ ಹೋಗಿ ಬಂದವ್ರನ್ನ ಈಗೇನ್ರಿ ಕೋಕೋಲ್ಲ, ಎಲ್ಲರೂ ಹೋಗಿರ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಏರೋಪ್ಲೇನಲ್ಲಿ ಕೂತ್ಕೊತಿರಲ್ಲ, ಏನೂ ಆಗಲ್ವಾ? ಏನೇನೋ ಕ್ವಶನ್. ಅಲ್ಲೂ ಎಣ್ಣೆ ಸಿಗುತ್ತಾ? ಕಡಲೆಕಾಯಿ ಎಣ್ಣೆ ಸಿಗುತ್ತಾ? ರಿಫೈಂಡ್ ಆಯಿಲ್ ಸಿಗುತ್ತಾ? ಅಲ್ಲೂ ಸೀರೆ ಉಟ್ಕೊಂಡಿರ್ತಾರೆ, ಏನು ಉಟ್ಕೊಂಡಿರ್ತಾರೆ, ಏನೇನೋ ಕ್ವಶನ್. ಇವಾಗೆಲ್ಲ ಮೀಡಿಯಾ ಬೆಳೆದ್ಬಿಡ್ತು, ಏನೂ ಕೇಳಬೇಕಾಗಿಲ್ಲ. ಆವಾಗ ಫಾರಿನ್ನಿಂದ ಬಂದಿದ್ದ ನಮ್ಮ ಶಂತನು ದೇವಲೋಕದಿಂದ ಕೇಳ್ತಾನೆ, ಪಿತೃಗಳು ಅಂದರೆ ಯಾರು, ಅವರ ಬಗ್ಗೆ ಎಲ್ಲ ಹೇಳು ಅಂತ. ಆಗ ಶಂತನು ಹೇಳ್ತಾನೆ, ಶ್ರಾದ್ದ ಮಾಡುವಾಗ ಹೆಚ್ಚು ಮಾತಾಡಬಾರ್ದು. 45 ನಿಮಿಷದಲ್ಲಿ ಶ್ರಾದ್ದ ಮುಗಿದೋಗಬೇಕು. ಶ್ರಾದ್ದ ಮಾಡುವಾಗ ಏನೇನು ಪದಾರ್ಥಗಳನ್ನು ನಾವು ಶ್ರಾದ್ದಕ್ಕೆ ಉಪಯೋಗಿಸ್ತೀವಿ ಅದೆಲ್ಲ ಒಂದು ಪದಾರ್ಥ ಇಂಟು 1000 ಟೈಮ್ಸು ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ. ಬೆಳ್ಳಿ, ಬಂಗಾರ, ವಸ್ತ್ರ, ಊಟ, ಬ್ರಾಹ್ಮಣರಿಗೆ ನಾವು ಏನೇನು ಕೊಡ್ತೀವಿ ಶ್ರಾದ್ದದ ದಿವಸ ಅದು ನಮ್ಮ ಮನೆಯಲ್ಲಿ ಅನಂತ ಆಗುತ್ತೆ. ಶ್ರಾದ್ದದ ದಿವಸ ಏನು ಬೇಡ್ಕೋತೀವಿ, ನಮಗೇನು ಬೇಕು ಅಂತ ಅದನ್ನು ಬೇಡಿದರೆ ಅದು ಮಧ್ಯದ ಪಿಂಡವನ್ನು, ತಾತನ ಪಿಂಡ, ಕರ್ತೃವಿನ ತಾತ, ಆ ಪಿಂಡವನ್ನು ತೆಗಿಲಿಕ್ಕಿಂತ ಮುಂಚೆ ಮುಟ್ಟಿ ನಮ್ಮ ಮನೆಯಲ್ಲಿ ಮದುವೆ ಆಗಬೇಕು, ಮಕ್ಕಳಾಗಬೇಕು, ದುಡ್ಡು ಬರಬೇಕು, ಆರೋಗ್ಯ ಸರಿ ಇಲ್ಲ ಅಂತ ನಮಗೇನು ಬೇಕೋ ಅದನ್ನು ಬೇಡಿದರೆ ಆ ಪಿತೃದೇವತೆಗಳ ಅನುಗ್ರಹವನ್ನು ಮಾಡ್ತಾರೆ. ಆದ್ದರಿಂದ ಟೈಮ್ ಇಲ್ಲ, ನಿನ್ನ ಮನೆಗೆ ಶ್ರಾದ್ದ ಮಾಡಿಸಲಿಕ್ಕೆ ಮಾರ್ಕಂಡೇಯರು ಬಂದಿದ್ದಾರೆ, ಶ್ರಾದ್ದ ಆದಮೇಲೆ ಮಾತಾಡು. ಕೆಲವರೆಲ್ಲ ಶ್ರಾದ್ದದಲ್ಲೇ ಹರಟೆ ಪ್ರಾರಂಭ ಮಾಡಿಬಿಡ್ತಾರೆ. ಶ್ರಾದ್ದದಲ್ಲಿ ಹರಟೆ ಮಾಡಬಾರ್ದು. ಈ ಸುಮ್ಮನೆ ಕೂತ್ಕೊಂಡು ಎಡ ಬಲ, ಅದಕ್ಕೆ ಹೇಳ್ತಾರೆ ಶ್ರಾದ್ದ ಯಾಕೆ ಏನು ಎಂಬುದು ಗೊತ್ತಿಲ್ಲದೆ ಯಾವ ಕರ್ಮವೋ ಇದು ಏನು ಕರ್ಮವೋ. ಪುರಂದಾಸರು ಬೈತಾರೆ, ಸತ್ತವನು ಎತ್ತಪೋದ, ಸತ್ತವನು ತನ್ನ ಕರ್ಮಕ್ಕೆ ಹೋದ, ಎಡಕೆ ಎಂದು ಬಲಕೆ ಎಂದು ಎಡಕೆ ಬಲಕೆ ಮಾಡಿ ಎಳ್ಳು ಮೀನು ತಿಂದು ಹೋಯ್ತು, ದರ್ಭೆ ನೀರಲ್ಲಿ ಹರಿದು ಹೋಯ್ತು ಅಂತಾರೆ. ಹೇಳುವವನು ಅಜ್ಞಾನಿ, ಕೇಳುವವನು ಅವಿವೇಕಿ, ಹೇಳು ಕೇಳುವರಿಬ್ಬರ ಸೊಲ್ಲ ಪುರಂದರ ವಿಠ್ಠಲ ತಾನೇ ಬಲ್ಲ ಅಂತ. ಯಾಕೆ ಎಡಕ್ಕೆ ಹಾಕ್ಕೋಬೇಕು, ಯಾಕೆ ಬಲಕ್ಕೆ ಹಾಕ್ಕೊಳ್ಬೇಕು, ಎಳ್ಳು ಯಾಕೆ, ದರ್ಭೆ ಯಾಕೆ, ಕುತುಬಕಾಲ ಯಾಕೆ, ಇವೆಲ್ಲ ಶ್ರಾದ್ದದಲ್ಲಿ ಹೇಳ್ರಿ ಅಂತ ಮಾರ್ಕಂಡೇಯರನ್ನು ಕೇಳ್ತಾರೆ. ಮಾರ್ಕಂಡೇಯರು ಊಟ ಮಾಡಿ ಆರಾಮಾಗಿ ಕೂತ್ಕೊಂಡು, ನೋಡು ಊಟ ಆಗಿದೆ, ನಾಳೆ ಬೆಳಗ್ಗೆ ಕರೆಕ್ಟಾಗಿ 10 ಗಂಟೆಗೆ ಬಂದುಬಿಡು, ಶ್ರಾದ್ದದ ಬಗ್ಗೆ ನಿನಗೆ ಏನೇನು ಬೇಕು ಡಿಟೇಲನ್ನು ಹೇಳ್ತೀನಿ ಅಂತ ಮಾರ್ಕಂಡೇಯರು ಭೀಷ್ಮನಿಗೆ, ಭೀಷ್ಮರು ಧರ್ಮರಾಜನಿಗೆ, ಧರ್ಮರಾಜರು ಭೀಷ್ಮರಿಗೆ ಹೇಳಿದ್ದನ್ನು ವೈಶಂಪಾಯನರು ಜನಮೇಜಯ ರಾಜನಿಗೆ, ಶ್ರಾದ್ದ ಅಂದ್ರೇನು, ಶ್ರಾದ್ದ ಹೇಗೆ ಮಾಡಬೇಕು, ಎಳ್ಳು ಅಂದ್ರೇನು, ದರ್ಭೆ ಅಂದ್ರೇನು,
ಇದೆಲ್ಲವನ್ನು ಹೇಳಬೇಕು ಅಂತ ಮಾರ್ಕಂಡೇಯರ ಬಗ್ಗೆ ಇಲ್ಲಿ ಕೇಳ್ತಾನೆ. ಮಾರ್ಕಂಡೇಯರು ತನಗಾದ ಅನುಭವವನ್ನು, ತಾನು ಪಿತೃಭಕ್ತ ಮಾರ್ಕಂಡೇಯ, ತಾನು ಪಿತೃಭಕ್ತಿಯಿಂದ ಮಾಡಿದ್ದನ್ನೆಲ್ಲವನ್ನು ಕೂಡ ಭೀಷ್ಮರಾಜನಿಗೆ ಹೇಳ್ತಾನೆ. ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿರ್ತಾರೆ, ಪಿತೃಭಕ್ತಿಯಿಂದ ಶ್ರಾದ್ದವನ್ನು ಮಾಡಬೇಕು. ಎಲ್ಲೋ ಹೋದ್ವಿ, ಕಡಿಮೆ ರೇಟ್ ಎಲ್ಲಾಗತ್ತೆ ಅಂತ ಶ್ರಾದ್ದ ಮಾಡಲಿಕ್ಕೆ ಹೋಗಬಾರ್ದು. ನಮಗೇನು ಕೊಟ್ಟಿಲ್ಲರಿ, ನಾವು ಯಾಕೆ ಇಷ್ಟೊಂದು ದಕ್ಷಿಣೆ ಕೊಡಬೇಕು, ಖಂಡಿತ ಅನ್ನಬಾರ್ದು. ಶ್ರಾದ್ದದಲ್ಲಿ ದಕ್ಷಿಣೆ ಹೆಚ್ಚಿಗೆ ಕೊಟ್ಟರೆ ನಾವು ಎಷ್ಟು ದಕ್ಷಿಣೆ ಕೊಡ್ತೀವಿ ಅದರ 1000 ಟೈಮ್ಸ್ ನಮಗೆ ಬೆಳೆಯುತ್ತೆ. ಶ್ರಾದ್ದವನ್ನು ಮಾಡುವಾಗ ಮೃತರ ಮನೆಯಲ್ಲಿ ಅಯ್ಯೋ ಇವರಿಗೆ ಊಟ ಹೀಗೆ ಹಾಕಬೇಕಲ್ಲ ಅಂದ್ಕೊಂಡು ಹತ್ಕೊಂಡು ಊಟಕ್ಕೆ ಹಾಕಬಾರ್ದು. ಕೆಲವರು ಪ್ರೀತಿಯಿಂದ ಅಳ್ತಾರೆ. ಶ್ರಾದ್ದ ಮಾಡುವಾಗ ಅಳಬಾರದು. ಮೃತರ ಬಗ್ಗೆ ಅತ್ತರೆ ನಮ್ಮ ಅತ್ತ ನೀರು, ನಮ್ಮ ಮೂಗಲ್ಲಿ ಬರುವ ಗಲೀಜು ಎರಡನ್ನು ಅವರಿಗೆ ತಿನ್ನಿಸ್ತಾನಂತೆ ಯಮರಾಜ ಮೃತರಿಗೆ. ಅದಕ್ಕೆ ಶ್ರಾದ್ದ ಕಾಲದಲ್ಲಿ ಸಮೀಪದಲ್ಲಿ ಶ್ರಾದ್ದ ಆದರೆ ಮೃತರ ದಿವಸಗಳ ಬಳಿಯಲ್ಲಿ ಕೊನೆಗೆ ಹೇಗಾಗಿಬಿಡುತ್ತೆ ಶ್ರಾದ್ದ ಅಂದರೆ, ವರ್ಷ ಆಗೋದ್ರೊಳಗೆ ಶ್ರಾದ್ದ ಮಾಡಿದವರು ಒಂದು 15 kg ಬೆಳೆದಿರ್ತಾರೆ. ಯಾಕೆಂದರೆ ಮಾಸಿಕ ವಡೆ ತಿಂದು 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 ಅದೇನು ಒಂದೊಂದು ಸರಿ ವಡೆ ಅಂದರೂ 10-15 ವಡೆ, ಅದು ವಡೆ ಚೆನ್ನಾಗಿ ಮಾಡಿಬಿಟ್ಟಿದ್ದ ಅಂದ್ರಂತಗೂ ಪೂಲು ಪಂಚ 5 ಮಲ್ಲಿಗೆ ಪೂಲು ಅಂತ 5 ಮಲ್ಲಿಗೆ ಹೂವಿನ ಭಾರ ಇದೆ ಅಂತ ಒಳ್ಳೆ ಚಟ್ನಿ ಸಾಂಬಾರು ಹಾಕ್ಕೊಂಡು ಹೊಡೆದು ಶ್ರಾದ್ದ ಮುಗಿಸೋ ವರ್ಷದೊಳಗೆ 15 kg ಬೆಳೆದುಬಿಟ್ಟಿರ್ತಾರೆ. ಅದು ಶ್ರಾದ್ದ ಅಂದರೆ ಕೇವಲ ನಾವು ತಿನ್ನೋದಲ್ಲ, ಶ್ರದ್ಧೆಯಿಂದ ಬ್ರಾಹ್ಮಣರಲ್ಲಿ ಮಾಡಬೇಕಾದ ಅದು ನಿತ್ಯಕ್ರಿಯೆ. ತಂದೆ ತಾಯಿಗಳ ಮರಣ ಆದಮೇಲೆ ಮಗ ಮಾಡಬೇಕಾದ ನಿತ್ಯ ಕರ್ಮ. ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿಭೋಜನಾತ್ ಗಯಾಯಾಮ್ ಪಿಂಡದಾನಾಚ್ಚ ತ್ರಿಭಿರ್ಭವತಿ ಪುತ್ರತ ಅಂತ. ಮಗ ಅಂತ ಯಾವಾಗ ಅನಿಸ್ಕೋತಾನಿಂದಾಗ ತಂದೆ ತಾಯಿಗಳಿದ್ದಾಗ ಅವರ ಮಾತನ್ನು ಕೇಳೋದು. ಮೃತರಾದ ಮೇಲೆ ವಾರ್ಷಿಕ ಶ್ರಾದ್ದಗಳನ್ನು ಮಾಡೋದು. ಪ್ರಯತ್ನಪೂರ್ವಕವಾಗಿ ಗಯೆಗೆ ಹೋಗಿ ಗಯಾದಲ್ಲಿ ಪಿಂಡ ಪ್ರದಾನ ಮಾಡೋದರಿಂದ ಅವನು ಮಗ ಅಂತ ಅನ್ನಿಸ್ತಾನೆ. ಹೀಗೆ ಶ್ರಾದ್ದದ ಮಹಿಮೆ ತುಂಬ ಇದೆ. ನಾಳೆ ಬೆಳಗ್ಗೆ ಶ್ರಾದ್ದದ ಮಹಿಮೆಯನ್ನು ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕಾಯೇನ ವಾಚಾ ಮನಸ್ಸೇಂದ್ರಿಯರ್ವ ಅಧ್ಯಾತ್ಮನಾವಾಂಶುತ ಸ್ವಭಾವಂ ಕರೋಮಿದ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಯದಕ್ಷರಪದಭ್ರಷ್ಟಂ ಮಾತ್ರಾಂಚ ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ ನಾರಾಯಣ ನಮಸ್ತುತೆ. ಹರೇ ನಮಃ.